ಟು ಫ್ಯಾಮಿಲಿ ಡಾಕ್ಟರ್, ಸ್ಪೆಷಲ್ ಪಾರ್ಟ್ನರ್ ನಿವ್ಯಾ ಬಾಡಿ ಲೋಷನ್. ಒಂದು ನೋವಿಗೆ ನಿವಾರಣೆ ಹೇಗೆ ಬೇಕೋ ಅಷ್ಟೇ ನಂಬಿಕೆ ಕೂಡ ಬೇಕು. ಆ ನಂಬಿಕೆಯನ್ನು ನಮಗೆಲ್ಲರಿಗೂ ಕೊಡುವಂತಹ ಒಂದು ಕಾರ್ಯಕ್ರಮನೇ ಈ ಫ್ಯಾಮಿಲಿ ಡಾಕ್ಟರ್ ಶೋ. ಇದು ಒಂದು ನಾವು ನೋಡ್ತಾ ಇರುವಂತಹ ಬಟರ್ಫ್ಲೈ ಎಪಿಸೋಡ್ ಅಂತ ನಾನು ಹೇಳ್ತೀನಿ. ಯಾಕಂತಂದರೆ ನಮ್ಮೆಲ್ಲರ ದೇಹದಲ್ಲಿ ಒಂದು ಚಿಟ್ಟೆ ಅಥವಾ ಒಂದು ಬಟರ್ಫ್ಲೈ ಅವಿತ್ಕೊಂಡಿದೆ. ಇದು ಎಲ್ಲಿದೆ ಅಂತ ನಿಮಗೆ ಗೊತ್ತಾ? ನಿಮ್ಮಲ್ಲಿ ಯಾರಿಗಾದರೂ ಬಟರ್ಫ್ಲೈ ಎಲ್ಲಿದೆ ಅಂತ ಗೊತ್ತಾ? ನಮ್ಮ ಗಂಟಲಿನಲ್ಲಿ. ನಮ್ಮ ಗಂಟ್ಲಲ್ಲಿ. ಎಸ್, ಯು ಆರ್ ರೈಟ್. ನಮ್ಮ ಗಂಟ್ಲಲ್ಲಿ ಅಂತಂದರೆ ಇಲ್ಲಿ ಒಂದು ಬಟರ್ಫ್ಲೈ ಇದೆ, ಒಂದು ಚಿಟ್ಟೆ ಆಕಾರದ ಒಂದು ಗ್ರಂಥಿ ಇದೆ. ಹಾರ್ಮೋನನ್ನು ಉತ್ಪತ್ತಿ ಮಾಡುವಂತಹ ಈ ಗ್ರಂಥಿ ಹೆಂಗಸರಲ್ಲಿ ಸ್ವಲ್ಪ ದೊಡ್ಡದಾಗಿರುತ್ತಂತೆ. ಈ ಗ್ರಂಥಿಯಿಂದ ಬರುವಂತಹ ಸಮಸ್ಯೆಗಳು, ನೋವು ತುಂಬ ದೊಡ್ಡದು ಅಂತ ಹೇಳ್ತಾರೆ. ಇದು ಮೆಟಬಾಲಿಸಮನ್ನು ತುಂಬ ತೀವ್ರವಾಗಿ ಅಟ್ಯಾಕ್ ಮಾಡುತ್ತೆ ಅಂತ ಹೇಳ್ತಾರೆ. ಹಾಗೆ ನಮ್ಮ ಸಮಸ್ಯೆಯನ್ನು ಕೂಡ ಹೆಚ್ಚಿಸುತ್ತೆ ಅಂತ ಹೇಳ್ತಾರೆ. ಈ ನಿಮ್ಮ ಮನೆ ಮಗಳಲ್ಲೂ ಕೂಡ ಈ ಸಮಸ್ಯೆ ಇರಬಹುದು. ಈ ಎಪಿಸೋಡನ್ನು ನೋಡಿ ಇದಕ್ಕೆ ಪರಿಹಾರ ಏನು, ಯಾಕೆ ಬರುತ್ತೆ, ನಾವು ಇದರಿಂದ ಹೇಗೆ ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗಬಹುದು, ಇಂತಹ ಅನೇಕ ಪ್ರಶ್ನೆಗಳಿಗೆ ಇವತ್ತು ನಾವು ಉತ್ತರವನ್ನು ಕಂಡುಕೊಳ್ಳೋ ಪ್ರಯತ್ನ ಮಾಡೋಣ. ಇದಕ್ಕೆ ಉತ್ತರ ಕೊಡೋದಕ್ಕೆ ಎಕ್ಸ್ಪರ್ಟ್ಸ್ ಡಾಕ್ಟರ್ಸ್ ಟೀಮೇ ಈ ಶೋಗೆ ಬಂದಿದೆ. ಬನ್ನಿ ಮೊದಲು ಅವರನ್ನು ವೆಲ್ಕಮ್ ಮಾಡೋಣ. ಡಾಕ್ಟರ್ ಪ್ರಮೀಳಾ ಕಾರ್ಲಾ, ವೆಲ್ಕಮ್ ಟು ದ ಶೋ. ಎಂಡೋಕ್ರೈನಾಲಜಿಸ್ಟ್, ನಿಮ್ಮನ್ನು ನಿರ್ನಾಳ ಗ್ರಂಥಿ ತಜ್ಞರು ಅಂತ ಹೇಳ್ಬೋದಲ್ವಾ? ಓಕೆ. ಡಾಕ್ಟರ್ ಸಂತೋಷ್, ವೆಲ್ಕಮ್ ಟು ದ ಶೋ ಸರ್. ಡಾಕ್ಟರ್ ಅನಂತರಾಮನ್ ಮತ್ತು ಡಾಕ್ಟರ್ ಶಾಂತಲಾ, ನಿಮ್ಮಿಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ ಇದ್ದೇನೆ. ವೆಲ್ಕಮ್ ಟು ದ ಶೋ ಮ್ಯಾಮ್. ಎಸ್, ಇವತ್ತು ತುಂಬ ಜಾಲಿಯಾಗಿ, ತುಂಬ ಖುಷಿಯಿಂದ ನಾನೊಂದು ಪ್ರಶ್ನೆ ಕೇಳ್ತೀನಿ. ಓಕೆ? ಆ ಪ್ರಶ್ನೆ ಇಷ್ಟೇ, ಸಿಂಪಲ್ ಕ್ವಶನ್, ಸ್ಟ್ರೈಟ್ ಕ್ವಶನ್. ಈ ಥೈರಾಯ್ಡ್ ಅಂದರೆ ಏನು? ನಂಗೆ ತಿಳಿದಂಗೆ ಥೈರಾಯ್ಡ್ ಅಂದರೆ ದಪ್ಪ ಆಗೋದು, ತಲೆ ಕೂದಲು ಉದುರೋದು, ಇಲ್ಲಾಂದರೆ ಸಣ್ಣ ಆಗೋದು. ಥೈರಾಯ್ಡ್ ಅಂದರೆ ಒಂದು ಗ್ರಂಥಿ, ಇಲ್ಲಿ ಒಂದು ಗ್ರಂಥಿ. ಓಕೆ, ನೆಕ್ಸ್ಟ್ ಇನ್ಯಾರು ಉತ್ತರ ಕೊಡ್ತೀರಾ? ಹೆಂಗಸರಿಗೆ ತೊಂದರೆ ಕೊಡೋದೊಂದು. ಓ ಮೈ ಗಾಡ್, ಥೈರಾಯ್ಡ್ ಅಂದರೆ ಹೆಂಗಸರಿಗೆ ತೊಂದರೆ ಕೊಡೋದು. ಓಕೆ, ನೀವು ಹೇಳಿ ಏನದು? ಅಂದರೆ ಒಂದು ನಿರ್ನಾಳ ಗ್ರಂಥಿ ಮೇಡಮ್. ಥೈರಾಯ್ಡ್ ಅಂದರೆ ಒಂದು ನಿರ್ನಾಳ ಗ್ರಂಥಿ. ಥೈರಾಯ್ಡ್ ಅಂದರೆ ಜೊಲ್ಲು ಉತ್ಪತ್ತಿ ಮಾಡುವ ಗ್ರಂಥಿ. ನಮ್ಮ ಬಾಡಿಯಲ್ಲಿರೋ ಎಲ್ಲ ಪಾರ್ಟ್ನ ಹಾಳು ಮಾಡುತ್ತೆ. ಥೈರಾಯ್ಡ್ ಅಂದರೆ ನಮ್ಮ ಬಾಡಿಯಲ್ಲಿರೋ ಎಲ್ಲ ಪಾರ್ಟ್ನ ಹಾಳು ಮಾಡುತ್ತೆ. ಓಕೆ, ಥೈರಾಯ್ಡ್ ಇಸ್ ನಥಿಂಗ್. ಥೈರಾಯ್ಡ್ ಇಸ್ ನಥಿಂಗ್. ಸೊ ಇದೇ ಪ್ರಶ್ನೆನ ನಾನು ನಮ್ಮ ವೈದ್ಯರನ್ನ ಕೇಳ್ತೀನಿ. ಥೈರಾಯ್ಡ್ ಅಂದರೆ ಏನು? ಥೈರಾಯ್ಡ್ ಅಂದರೆ ಥೈರಾಯ್ಡ್ ಗಂಟ್ಲೆಯಲ್ಲಿ ಒಂದು ಗ್ರಂಥಿ ಇದೆ. ಅದು ಗ್ರಂಥಿಯಲ್ಲಿ ಏನು ಫಂಕ್ಷನ್ ಇದೆ, ಅದು ಗ್ರಂಥಿ ಒಂದು ಹಾರ್ಮೋನ್ ಉತ್ಪತ್ತಿ ಮಾಡುತ್ತೆ. ಅದು ಹಾರ್ಮೋನ್ ಉತ್ಪತ್ತಿ ಕಮ್ಮಿ ಆದರೆ ಪ್ರಾಬ್ಲಮ್ ಆಗುತ್ತೆ, ಉತ್ಪತ್ತಿ ಜಾಸ್ತಿ ಆದರೆ ಪ್ರಾಬ್ಲಮ್ ಆಗುತ್ತೆ. ಸೊ ಇದು ದನ ಥೈರಾಯ್ಡ್ ಗ್ರಂಥಿ ವರ್ಕ್ ಮಾಡುತ್ತೆ. ದಿನ ಎಲ್ಲರೂ ಕಾರ್ ಬಳಸ್ತೀವಿ, ಆದರೆ ಸ್ಟಾರ್ಟ್ ಮಾಡೋ ಕ್ರಿಯೆ ಏನಿದೆ, ಅದಕ್ಕೆ ತಿರುಗಿಸಿದಾಗ ಸ್ಪಾರ್ಕ್ ಪ್ಲಗ್ಗಿಂದ ಕಿಡಿ ಬರಬೇಕು. ಆ ಕಿಡಿ, ಆ ಸ್ಪಾರ್ಕ್ ಪ್ಲಗ್ ಅನ್ನೋದು ಥೈರಾಯ್ಡ್ ಗ್ರಂಥಿ. ಆ ಕಿಡಿ ಅನ್ನೋದು ಥೈರಾಯ್ಡ್ ಗ್ರಂಥಿಯಿಂದ ಬರ್ತಿರೋ ಒಂದು ಹಾರ್ಮೋನ್. ಸೊ ಅದು ಎರಡು ಇದ್ರೇ ನಿಮ್ಮ ಮೈಯಲ್ಲಿ ಏನೇನು ಎಲ್ಲ ಕಾರ್ಯಗಳು ಏನೇನು ನಿರ್ವಹಣೆ ಆಗಬೇಕೋ ಎಲ್ಲ ನಿರ್ವಹಣೆ ಆಗೋದು ಥೈರಾಯ್ಡಿಂದನೇ. ಥೈರಾಯ್ಡ್ ಸಮಸ್ಯೆ ಹೇಗೆ ಬರುತ್ತೆ? ಥೈರಾಯ್ಡಲ್ಲಿ ಗೆಡ್ಡೆ ಇರ್ಬೋದು, ಇಲ್ಲ ಥೈರಾಯ್ಡ್ ಎನ್ಲಾರ್ಜ್ಮೆಂಟ್ ಆಗಿರ್ಬೋದು, ಸ್ವಲ್ಪ ದೊಡ್ಡದಾಗ್ಬೋದು ನೋಡೋದಕ್ಕೆ. ಅಂದರೆ ಸ್ಟ್ರಕ್ಚರಲ್ ಪ್ರಾಬ್ಲಮ್, ಆಮೇಲೆ ಫಂಕ್ಷನಲ್ ಪ್ರಾಬ್ಲಮ್, ಅದ್ರದ್ದು ಕ್ರಿಯೆ ಒಂದ ಜಾಸ್ತಿ ಆಗ್ಬೋದು ಇಲ್ಲ ಕಡಿಮೆ ಆಗ್ಬೋದು. ನಮ್ಮ ಬಾಡಿನಲ್ಲಿ ಸೆಲ್ ಅಂತ ಹೇಳ್ತೀವಿ, ಸ್ಮಾಲೆಸ್ಟ್ ಯೂನಿಟ್, ಜೀವಕೋಶ. ಆ ಜೀವಕೋಶ ಕೆಲಸ ಮಾಡಬೇಕು ಅಂದರೆ ಥೈರಾಯ್ಡ್ ಹಾರ್ಮೋನ್ ಅತ್ಯಗತ್ಯ. ಅದಿಲ್ಲ ಅಂದರೆ ಅದು ಕೆಲಸ ಮಾಡಲ್ಲ ಆ್ಯಕ್ಚುಲಿ. ಸೊ ಸ್ಲೋ ಆಗಿ ಕೆಲಸ ಮಾಡುತ್ತೆ ಬಟ್ ಚೆನ್ನಾಗಿ ಕೆಲಸ ಮಾಡಲ್ಲ. ಇವಾಗ ಮೆದುಳು ಚೆನ್ನಾಗಿ ಕೆಲಸ ಮಾಡಬೇಕು ಅಂದರೆ ಥೈರಾಯ್ಡ್ ಚೆನ್ನಾಗಿರಬೇಕು. ಇವಾಗ ಹೈಪೋಥೈರಾಯ್ಡಿಸಮ್ ಆಗಿಬಿಟ್ರೆ ಥಿಂಕಿಂಗು ಸ್ಲೋ ಆಗಿಬಿಡುತ್ತೆ, ಮಾತು ಸ್ಲೋ ಆಗಿಬಿಡುತ್ತೆ, ಟಯರ್ಡ್ನೆಸ್ಸು, ಸ್ಲೀಪಿನೆಸ್ಸು, ಮಸಲ್ ಪೇಯ್ನ್ ಆ ಥರ ಆಗುತ್ತೆ. ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ತೀವಿ. ಒಂದು ಆಟೋ ಇಮ್ಯೂನ್ ಕಂಡೀಷನ್ಸ್ ಅಂತ ಹೇಳ್ತೀವಿ. ನಮ್ಮ ಶರೀರ ಸಾಮಾನ್ಯವಾಗಿ ನಮ್ಮ ಶರೀರನ್ನೇ ಗುರುತಿಸ್ಕೊಳ್ದೇ ಇದ್ದಾಗ ಆಟೋ ಇಮ್ಯುನಿಟಿ ಶುರುವಾಗುತ್ತೆ. ಅನೇಕ ತೊಂದರೆಗಳು ಥೈರಾಯ್ಡ್ದು ಆಟೋ ಇಮ್ಯೂನ್ ಕಂಡೀಷನ್ ಇಂದ ಆಗುತ್ತೆ. ಇನ್ನೊಂದು ಏನಾಗ್ಬೋದು ಅಂದ್ರೆ ಮಾತ್ರೆಗಳಿಂದ, ಕೆಲವು ಸತಿ ಹಾರ್ಟ್ಗೆ ಕೆಲವ್ರಿಗೆ ಮಾತ್ರೆ ಕೊಡ್ತಾ ಇರ್ತಾರೆ, ಅದು ಥೈರಾಯ್ಡ್ ಡಿಫಿಷಿಯನ್ಸಿ, ಥೈರಾಯ್ಡ್ ಮೇಲೆ ತೊಂದರೆ ಪರಿಣಾಮ ಕೊಡ್ಬೋದು. ಮತ್ತೆ ಅಯೋಡಿನ್, ಸಾಲ್ಟ್ ಅಲ್ಲೆಲ್ಲ ಅಯೋಡಿನ್ ಇರುತ್ತೆ, ಅಯೋಡಿನ್ ಕಮ್ಮಿ ಆದ್ರೂ ಸಹ ಥೈರಾಯ್ಡ್ ತೊಂದರೆಗಳು ಆಗುತ್ತೆ. ಥೈರಾಯ್ಡ್ ಸಮಸ್ಯೆ ಬರೋ ಮೊದಲು ನಿಮ್ಮ ಜೀವನ ಎಷ್ಟು ಚೆನ್ನಾಗಿತ್ತು? ಥೈರಾಯ್ಡ್ ಅಂತ ಗುರುತಿಸಲ್ಪಟ್ಟ ನಂತರ ಜೀವನದಲ್ಲಿ ಆಗಿರುವಂತಹ ಬದಲಾವಣೆಗಳು, ಸಮಸ್ಯೆಗಳು ಏನೇನು?
ನನಗೆ ಥೈರಾಯ್ಡ್ ಬರೋದಕ್ಕೆ ಮುಂಚೆ ಎಷ್ಟೊತ್ತಿಗೆ ಟಿಫನ್ ಮಾಡ್ರು ಏನು ಸುಸ್ತು ಅನ್ನಿಸ್ತಾ ಇರಲಿಲ್ಲ. ಈಗ ಥೈರಾಯ್ಡ್ ಅದೇ ಅಂತ ಗೊತ್ತಾದಮೇಲೆ ಟಿಫನ್ ಮಾಡೋದು ಸ್ವಲ್ಪ ಲೇಟಾದ್ರು ತುಂಬ ಸುಸ್ತಾಗ್ಬಿಡುತ್ತೆ, ಇಲ್ಲ ತುಂಬ ನಿದ್ದೆ ಬಂದ್ಬಿಡುತ್ತೆ ನನಗೆ. ಮೊದಲು ನಾನು ತುಂಬ ಆ್ಯಕ್ಟಿವ್ ಆಗಿದ್ದೆ, ಈಗ ಹೊಟ್ಟೆ ಹಶ್ವು ಆಗಲ್ಲ, ನಿದ್ದೆ ಬರಲ್ಲ, ಮತ್ತು ಸುಸ್ತಾಗುತ್ತೆ ಜಾಸ್ತಿ. ಥೈರಾಯ್ಡ್ ಇರೋಕ್ಕೆ ಮುಂಚೆ 20 minutes ವಾಕ್ ವಾಸ್ ಎನಫ್ ಫಾರ್ ಮೀ, ನಾನು ಮೇಂಟೈನ್ ಮಾಡೋಕ್ಕೆ ಹೆಲ್ತ್ನ. ಬಟ್ ಈಗ ಡಬಲ್ ದ ವರ್ಕೌಟ್ ಮಾಡಿದ್ರೂ ಸ್ವೆಟ್ ಜಾಸ್ತಿ ಆಗಲ್ಲ. ನಾನು ಥೈರಾಯ್ಡ್ ಸ್ಟಾರ್ಟ್ ಆದಮೇಲೆ 75 kg ಇದ್ದೆ, ತುಂಬ ಆ್ಯಕ್ಟಿವ್ ಆಗಿ ಇದ್ದೆ. ಇವಾಗ ತುಂಬ ವೆಯ್ಟ್ ಜಾಸ್ತಿ ಆಯಿತು, ಬಾಡಿ ತುಂಬ ವೆಯ್ಟಾಗಿ ಫೀಲ್ ಮಾಡ್ತಾ ಇದ್ದೀನಿ. ಈಗ ಎಷ್ಟು ಬಂತು ನಿಮ್ಮ ವೆಯ್ಟು? 120. 120. ಓಕೆ, 70 to 120 ಬಂದಿದ್ದೀರಾ. ಥೈರಾಯ್ಡ್ ಬರೋಕ್ಕೆ ಮುಂಚೆ ನಾನು ತುಂಬ ಪುಸ್ತಕ ಎಲ್ಲ ಓದ್ತಿದ್ದೆ. ಎಷ್ಟು ಓದಿದ್ರು ನನಗೇನು ಅನ್ನಿಸ್ತಿರ್ಲಿಲ್ಲ, ತುಂಬ ಓದ್ಬೇಕಂತ ಅನ್ನಿಸ್ತಿತ್ತು. ಥೈರಾಯ್ಡ್ ಬರೋಕ್ಕೆ ಶುರು ಆದಮೇಲೆ ಒಂಥರ ಯಾವಾಗಲೂ ಲೇಸಿನೆಸ್ಸು, ಯಾವಾಗಲೂ ಮಲ್ಕೊಂಡಿರೋಣ, ಎಲ್ಲೂ ಹೋಗೋದು ಬೇಡ ಅನ್ನೋ ಥರ ಅನ್ನಿಸ್ತಾ ಇತ್ತು ನನಗೆ. ಬೇರೆ ಯಾರು ಏನು ಸ್ವಲ್ಪ ನೀವೇ ನಿಮ್ಮನ್ನು ನೀವು ಗಮನಿಸ್ಕೊಳ್ತಾ ಇರೋದಿಲ್ವಾ? Hair ಸ್ವಲ್ಪ fall ಆಗತ್ತೆ ತುಂಬ. ಹೇರ್ ಫಾಲ್ ಆಯಿತು. ಎಲ್ಲಿ ಮುಂದೆ ಹೇರ್ ಫಾಲ್ ಆಯಿತಾ, ಎಲ್ಲಿ ನೋಟಿಸ್ ಮಾಡಿದ್ರಿ? ಮೇಲೆ. ಓಕೆ, ಮುಂದೆ ಬೇರೆ ಏನಾದರೂ ಈ ಥರ ಚಿಕ್ಕದ ಬದಲಾವಣೆ ಏನು ಗುರುತಿಸ್ಕೊಂಡಿದ್ದೀರಾ? ಈ ಥೈರಾಯ್ಡ್ ಬಂದಮೇಲೆ ಸ್ಕಿನ್ ಎಲ್ಲ ತುಂಬ ಡ್ರೈ ಆಗುತ್ತೆ, ನೀರಿನ ಅಂಶನೇ ಇರಲ್ಲ ಮೈಯಲ್ಲಿ. ನಿಮ್ಗಾಯ್ತಾ? ನನಗೆ ತುಂಬ ಸ್ಕಿನ್ ಎಲ್ಲ ತುಂಬ ಡ್ರೈ ಆಗಿಬಿಡುತ್ತೆ ಮತ್ತು ತುಂಬ ಪಿಂಪಲ್ಸ್ ಅವಾಗ ಬರ್ತಾನೆ ಇರುತ್ತೆ. ಡಾಕ್ಟರ್ ಕೇಳಿದ್ರೆ ಥೈರಾಯ್ಡ್ ಇದ್ದರೆ ಈ ಡ್ರೈನೆಸ್ಸು ಪಿಂಪಲ್ಸ್ ಎಲ್ಲ ಕಾಮನ್ನು ಅಂತ ಹೇಳ್ತಾರೆ. ಫಸ್ಟು ಥೈರಾಯ್ಡ್ ಬರೋಕ್ಕೆ ಮುಂಚೆ ನಾವೆಲ್ಲ ಕೆಲಸನೂ ಮಾಡ್ಕೊಳ್ತಾ ಇದ್ವಿ. ಒಂದು 20-30 kg ಅಷ್ಟು ತೂಕನೂ ಎತ್ಕೊಂಡು ಹೋಗ್ತಾ ಇದ್ವಿ. ಇವಾಗ ಥೈರಾಯ್ಡ್ ಬಂದಮೇಲೆ ಆಪ್ರೇಷನ್ ಆಗಿದೆ. ಇವಾಗ ಏನು ಎತ್ತಕ್ಕಾಗ್ತಾ ಇಲ್ಲ, ಒಂದು ಕೆಲಸನೂ ಮಾಡೋಕ್ಕಾಗ್ತಾ ಇಲ್ಲ, ನಿದ್ದೆ ಬರ್ತಾ ಇಲ್ಲ. 1 ಗಂಟೆ ರಾತ್ರಿ ಆದ್ರೂ ನಿದ್ದೆ ಬರಲ್ಲ. ಮತ್ತೆ ತುಂಬ ಏನೇನೋ ಯೋಚನೆಗಳು, ತುಂಬಾ ಯೋಚನೆ ಬರುತ್ತೆ. ಸರಿ, ತುಂಬ ಈ ಬಾಡಿ ಕೂಡ ಸಣ್ಣ ಆಗ್ತಾ ಇದೆ, ಶಕ್ತಿ ಇಲ್ಲ. ಬಹಳಷ್ಟು ವಿಚಾರಗಳನ್ನು ಅವರು ನಮ್ಮ ಜೊತೆ ಶೇರ್ ಮಾಡಿಕೊಂಡ್ರು. ಥೈರಾಯ್ಡ್ ಬಂದ ಮೇಲೆ ಹೆಣ್ಣು ಮಕ್ಕಳಲ್ಲಿ ಎಷ್ಟು ಸಮಸ್ಯೆಗಳು ಬರುತ್ತೆ ಅನ್ನೋದನ್ನು ತಾವು ಹೇಳಬೇಕು. ಥೈರಾಯ್ಡ್ ಉತ್ಪತ್ತಿ ಕಮ್ಮಿ ಆದರೆ ಕಾರಣಕ್ಕೆ ಸಮಟೈಮ್ಸ್ ಇದು ಸ್ವಲ್ಪ ವೇಟ್ ಗೇನ್ ಆಗುತ್ತೆ. ವೇಟ್ ಗೇನ್ ಯಾವ ರೀಸನ್ ಕಾರಣಕ್ಕೆ ಆಗುತ್ತೆ, ಅದು ಸ್ವಲ್ಪ ಬಾಡಿಯಲ್ಲಿ ಫ್ಲೂಯಿಡ್ ರಿಟೆನ್ಷನ್ ಆಗುತ್ತೆ. ಅದು ಫ್ಲೂಯಿಡ್ ರಿಟೆನ್ಷನ್ ಆದಮೇಲೆ ಸ್ವಲ್ಪ ವೇಟ್ ಗೇನ್ ಕಾಣಿಸ್ತಾ ಇದೆ. ಅದು ಬೇರೆ ಪೇಷಂಟ್ಸಲ್ಲಿ ಏನು ತೊಂದರೆ ಆಗುತ್ತೆ, ಸಮಟೈಮ್ಸ್ ಕೂದಲು ಉದುರುತ್ತೆ, ಹೇರ್ ಫಾಲ್ ಸ್ಟಾರ್ಟ್ ಆಗುತ್ತೆ, ಸ್ವಲ್ಪ ಹಸು ಸರಿ ಆಗಲ್ಲ, ಇದು ಮೋಷನಲ್ಲಿ ಪ್ರಾಬ್ಲಮ್ ಆಗುತ್ತೆ. ಆ್ಯಂಡ್ ಹೈಪರ್ ಮೀನಿಂಗ್ ಏನಿದೆ, ಹೈಪರ್ ಇದೆ, ಥೈರಾಯ್ಡ್ ಉತ್ಪತ್ತಿ ಜಾಸ್ತಿ ಆಗುತ್ತೆ. ಜಾಸ್ತಿ ಆದರೆ ಟೈಮಲ್ಲಿ ವಾಪಸ್ ಕೂದಲು ಉದುರುತ್ತೆ, ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಬಟ್ ಅದೇ ಪೇಷಂಟ್ಸಲ್ಲಿ ಇದು ತೂಕ ಕಮ್ಮಿ ಆಗುತ್ತೆ. ಅದು ತುಂಬ ಹಾರ್ಟ್ ಬೀಟ್ ಇದೆ ಡಬ್ಬ ಥರ ಆಗುತ್ತೆ, ಹಾರ್ಟ್ ಬೀಟ್ ಫಾಸ್ಟ್ ಆಗುತ್ತೆ, ಪ್ಯಾಲ್ಪಿಟೇಷನ್ಸ್ ಪ್ರಾಬ್ಲಮ್ ಅದೇ ಥರ ಆಗುತ್ತೆ, ಅದು ತುಂಬ ಮೋಷನ್ ಲೂಸ್ ಸ್ಟಾರ್ಟ್ ಆಗುತ್ತೆ, ಈ ಥರ ಪ್ರಾಬ್ಲಮ್ ಉಲ್ಟಾ ಆಗುತ್ತೆ. ಸೊ 2 ಥರ ಟ್ರೀಟಬಲ್ ಕಂಡೀಷನ್ ಇದೆ. ಇದು ಮಾತ್ರ ಸ್ಟಾರ್ಟ್ ಮಾಡೋಕ್ಕಾದ್ಮೇಲೆ ಸಪೋಸ್ TSH ಲೆವೆಲ್ ನಾರ್ಮಲ್ ರೇಂಜಲ್ಲಿ ಇದೆ, ಬಿಟ್ವೀನ್ 0.4 to 4 ಲೆವೆಲ್ಸಲ್ಲಿ, ದೆನ್ ಈ ಸಿಂಪ್ಟಮ್ಸ್ ಸರಿ ಹೋಗುತ್ತೆ. ಏನೋ ತನ್ನನ್ನು ಭೂತ ಬಂದು ಹಿಡ್ಕೊಂಡು ಬಿಟ್ಟಿದೆ ಅನ್ನೋ ಥರನೋ ಏನೋ ಒಂದು ಭಯ ಇದೆ ಇವರೆಲ್ಲರಲ್ಲೂ. ಸೊ ಆ್ಯಕ್ಚುಲಿ ಏನಾಗುತ್ತೆ, ಇದು ಯಾಕೆ ಈ ಥರ ಫೀಲಿಂಗ್ ಇದೆ ಇವ್ರಿಗೆಲ್ಲರಿಗೂ? ಅದು ಏನಂದರೆ ಮುಟ್ಟು ತಿಂಗಳಿಗೊಮ್ಮೆ ಆಗುವಂತಹ ನಿತ್ಯದ ಕೆಲಸ. ಹೆಂಗಸರು ಪ್ರಾಯಕ್ಕೆ ಬಂದಾಗ ಹೆಣ್ಮಕ್ಳು ಅದನ್ನು ಪ್ರತಿ ತಿಂಗಳು ಆಗುವಂಥ ಸಹಜವಾಗಿ ಆಗೋ ಕ್ರಿಯೆ. ಬಟ್ ಈ ಥೈರಾಯ್ಡ್ ಹಾರ್ಮೋನ್ ತೊಂದರೆ ಇದ್ದರೆ ಆವಾಗ ಅದು ತುಂಬ ಬಿಡಿಬಿಡಿಯಾಗಿ, ಅಂದರೆ ತುಂಬ ಕಮ್ಮಿಯಾಗಿ, ಇಲ್ಲ 2 ತಿಂಗಳು 3 ತಿಂಗಳಿಗೊಮ್ಮೆ ಆಗೋ ಹಾಗೆ ಆಗಿ, ಅದರಿಂದ ಹೆಂಗಸರು ಮದುವೆ ಆದಮೇಲೆ ಗರ್ಭಿಣಿಯರಾಗಬೇಕಂದ್ರೆ ಇಲ್ಲ ಪ್ರೆಗ್ನೆಂಟ್ ಆಗಲಿಕ್ಕೆ ತೊಂದರೆ ಆಗುತ್ತೆ. ಒಮ್ಮೊಮ್ಮೆ ಒಂದೊಂದು ಥರ ಥೈರಾಯ್ಡ್ ಪ್ರಾಬ್ಲಮಲ್ಲಿ ಮುಟ್ಟು ಕೂಡ ಜಾಸ್ತಿ ಆಗುತ್ತೆ, ಅಂದರೆ ತುಂಬ ಹೆವಿ ಪೀರಿಯಡ್ಸ್ ಆಗ್ಬೋದು. ಸೊ ಇದು ಪೀರಿಯಡ್ಡಿನ ಪ್ರಾಬ್ಲಮ್. ಇವರೆಲ್ಲ ಹೇಳಿದ್ರು ಥೈರಾಯ್ಡ್ ಬರೋಕ್ಕೆ ಮುಂಚೆ ನನಗೆ ಏದ್ರಲ್ಲೂ ಆಸಕ್ತಿ ಇರಲಿಲ್ಲ ಅಂತ. ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದು ಲಾಸ್ ಆಫ್ ಲಿಬಿಡೋ, ಅಂದರೆ ಲೈಂಗಿಕತೆಗೆ ಇಂಟ್ರೆಸ್ಟ್ ಇರಲ್ಲ. ಅದೂ ಇವ್ರಿಗೆ ಮಕ್ಕಳಾಗದೇ ಇರೋದಕ್ಕೆ ಅದು ಒಂದು ಕಾರಣ. ಪ್ರೆಗ್ನೆನ್ಸಿ ಆದಾಗ ಮಗು ಮೇಲೂ ಸಹ ಪರಿಣಾಮ ಬೀರ್ಬೋದು, ಥೈರಾಯ್ಡ್ ಕಂಟ್ರೋಲ್ ಇಲ್ಲದೆ ಇದ್ದರೆ. ಕಂಟ್ರೋಲ್ ಇರೋರಿಗೆ ಅಬ್ಸಲ್ಯೂಟ್ಲಿ ಏನು ಪ್ರಾಬ್ಲಮ್ ಆಗಲ್ಲ. ಮೇಜರ್ ಸಿಂಪ್ಟಮ್ ನಿಮ್ಮ ಹತ್ರ ಬರುವಂತಹ ಮಹಿಳೆಯರಲ್ಲಿ 3 ಮೇಜರ್ ಸಿಂಪ್ಟಮ್ಸ್, ಕಾಮನ್ ಮೇಜರ್ ಸಿಂಪ್ಟಮ್ಸ್ ಯಾವುದು? ತೂಕದಲ್ಲಿ ಬದಲಾವಣೆ ಆಗೋದು, ಮತ್ತೆ ಕೂದಲು ಉದುರೋದು, ಆಮೇಲೆ ಇದು ಹಸುವೆ ಚೇಂಜ್ ಆಗೋದು, ಹಸುವೆನಲ್ಲಿ ಚೇಂಜ್ ಆಗೋದು. ಇದು 3 ಕಾಮನ್ ಆಗಿ ನಿಮ್ಮ ಹತ್ರ ಬರ್ತಾರೆ ಕಂಪ್ಲೇಂಟ್ ಮಾಡಿಕೊಂಡು ಅಂತ. ನೆಕ್ಸ್ಟ್ ನೀವು ಯಾವ ತರಹದ 3 ಮೇಜರ್ ಸಿಂಪ್ಟಮ್ಸ್ ಯಾವ್ದು ನೋಡಿದೀರಾ? ಕೂದಲು ಉದುರೋದು, ಡ್ರೈ ಸ್ಕಿನ್, ಅದಾದ್ಮೇಲೆ ಟೈರ್ಡ್ನೆಸ್, ಫಟೀಗ್, ವೇಟ್ ಗೇನ್. ಟೈರ್ಡ್ನೆಸ್ ಅಂಡ್ ಫಟೀಗ್ ಅದು ಅವರಲ್ಲಿ ಕಾಣಿಸ್ಕೊಂಡಿರುತ್ತೆ ಅಂತ, ವೇಟ್ ಗೇನ್ ಕೂಡ ಬಂದಿರುತ್ತೆ ಅಂತ. ಒಂದು ಸೆಲ್ಫ್ ಡೆಮೋ ಇಟ್ಕೊಂಡಿದ್ದೀವಿ ಇಲ್ಲಿ.
ನಮಗೆ ಥೈರಾಯ್ಡ್ ಇದೆಯಾ ಇಲ್ವಾ ಅಂತ ಒಂದು ಪುಟಾಣಿ ಒಂದು ಡೆಮೋ ಮೂಲಕ ಅದನ್ನು ನಾವು ತೋರಿಸ್ಬಹುದು. ನಮ್ಮನ್ನು ನಾವೇ ಚೆಕ್ ಮಾಡ್ಕೊಳ್ಳೋದಕ್ಕೆ ಈ ಡೆಮೋ ಮೂಲಕ ನಾವು ಕಂಡುಹಿಡಿಬೋದು. ನೀವು ಟ್ರೈ ಮಾಡ್ತೀರಾ ಡಾಕ್ಟರ್ಸ್? ಇವಾಗ ಥೈರಾಯ್ಡ್ ಗ್ರಂಥಿ ಅಂದರೆ ನಿಮಗೆ ಥೈರಾಯ್ಡ್ನ ನೀವು ಎಲ್ಲರಿಗೂ ಫೀಲ್ ಆಗ್ಬೋದು. ಆ್ಯಕ್ಚುಲಿ ಎಲ್ಲರಿಗೂ ಥೈರಾಯ್ಡ್ ಗ್ಲ್ಯಾಂಡ್ ಇಸ್ ಪಾಲ್ಪಬಲ್ ಅಂದರೆ ಮುಟ್ಟು ನೋಡಿದ್ರೆ ಗೊತ್ತಾಗುತ್ತೆ ಆ್ಯಕ್ಚುಲಿ ಸಣ್ಣದಾಗಿ. ಸೊ ಏನು ಮಾಡ್ತೀರಾ, ಒಂದು ಲೋಟ ನೀರು ತೊಗೋಬೋದು, ಇಲ್ಲಾಂದರೆ ನಿಮ್ಮ ಎಂಜಿಲ್ ನುಂಗಿದ್ರೂ ಗೊತ್ತಾಗುತ್ತೆ ಆ್ಯಕ್ಚುಲಿ ಹೆಂಗೆ ಮೂವ್ ಆಗುತ್ತೆ ಅಂತ. ನೀವು ಇಲ್ಲಿ ಫೀಲ್ ಮಾಡ್ತೀರಲ್ಲ, ಈ ಟ್ರೆಕ್ಯಾ ಇದು ಬಂದ್ಬಿಟ್ಟು ವಿಂಡ್ ಪೈಪ್, ನಮ್ಮ ಶ್ವಾಸಕೋಶ ಒಳಗಡೆ ಗಾಳಿ ಹೋಗುವಂಥದ್ದು. ಇಲ್ಲಿ ನೀವು ಮುಟ್ಟು ನೋಡಿದ್ರೆ ಇಲ್ಲಿ ಫ್ರಂಟಲ್ಲಿ ಮಿಡ್ ಲೈನಲ್ಲಿ ಟಚ್ ಮಾಡಿ ನೋಡಿ ಗೊತ್ತಾಗತ್ತೆ. ಇಲ್ಲಿ ಟೈರ್ ಥರ ಇದೆ ನೋಡಿ, ಟೈರ್ ಥರ ಫೀಲ್ ಆಗ್ತಾ ಇದೆಯಾ? ಅಲ್ಲಿ ಫೀಲ್ ಆಗ್ತಾ ಇದೆಯಲ್ಲ ಟೈರ್ ಥರ. ಮುಟ್ಟು ನೋಡಿದ್ರೆ ಏನೋ ಕುತ್ತಿಗೆ ಹಿಡ್ದಂಗೆ ಫೀಲ್ ಆಗುತ್ತೆ ನೋಡಿ. ವಿಂಡ್ ಪೈಪ್ ಇದ್ರ ಕೆಳಗಡೆ, ವಿಂಡ್ ಪೈಪ್ ಮೇಲ್ಗಡೆ ಹೋದರೆ ಒಂದು ಹಾರ್ಡಾಗಿ ಒಂದು ರಿಂಗ್ ಫೀಲ್ ಆಗುತ್ತೆ. ಕ್ರೈಕಾಯ್ಡ್ ಕಾರ್ಟಿಲೇಜ್ ಅಂತ ಹೇಳ್ತೀವಿ ಅದಕ್ಕೆ. ಹಾರ್ಡಾಗಿ ಒಂದು ಮೇಲ್ಗಡೆ, ಇದ್ರ ಕೆಳಗಡೆ ನೀವು ಫೀಲ್ ಆಗ್ತಾ ಇದೆ ತುಂಬ ಹಾರ್ಡಾಗಿ ಇರೋದ್ರಲ್ಲಿ ಹಾರ್ಡೆಸ್ಟ್ ಪೋರ್ಷನ್ ಬಂದ್ಬಿಡಿ ಅಲ್ಲಿಗೆ. ಹಾರ್ಡೆಸ್ಟ್ ಪೋರ್ಷನ್ ಕೆಳಗಡೆ ನೀವು ಬಂದರೆ ಒಂಚೂರು ಬಂದರೆ ಇಲ್ಲಿ ಸಾಫ್ಟಾಗಿ ಒಂದು ಫೀಲ್ ಆಗುತ್ತೆ. ನೀವು ಎಂಜಿಲ್ ನುಂಗಿದ್ರೆ ಒಂದು ಸಾಫ್ಟಾಗಿ ಒಂದು ಫೀಲ್ ಆಗುತ್ತೆ ಅಲ್ವಾ? ಅದು ಥೈರಾಯ್ಡ್ ಗ್ಲ್ಯಾಂಡು. ಒಂದು ಮನುಷ್ಯನಿಗೆ ನಮ್ಮ ತಂಬ್ ಎಷ್ಟಿದೆಯೋ, ನಮ್ಮ ಬೆರಳು ಎಷ್ಟಿದೆಯೋ ಅಷ್ಟೇ ಸೈಜ್ ಇರುತ್ತೆ ಥೈರಾಯ್ಡ್ ಗ್ಲ್ಯಾಂಡ್. ನಾನು ಇಲ್ಲಿಟ್ಟರೆ ಇಷ್ಟೇ ಇರುತ್ತೆ ಥೈರಾಯ್ಡ್ ಗ್ಲ್ಯಾಂಡ್. ಇಲ್ಲಿ ನೋಡಿ ಇಷ್ಟೇ ಇರುತ್ತೆ ನಾರ್ಮಲ್ ಥೈರಾಯ್ಡ್ ಗ್ಲ್ಯಾಂಡ್. ಸೊ ಇವಾಗ ಥೈರಾಯ್ಡ್ ಗ್ಲ್ಯಾಂಡ್ ಎನ್ಲಾರ್ಜ್ ಆದರೆ ಒಂದು 4 ಪಟ್ಟು 5 ಪಟ್ಟು ಎನ್ಲಾರ್ಜ್ ಆದ್ರೇ ಸ್ವಲ್ಪ ದೊಡ್ಡದಾಗಿ ಕಾಣುತ್ತೆ ಆ್ಯಕ್ಚುಲಿ. ಥೈರಾಯ್ಡ್ ಗ್ಲ್ಯಾಂಡಲ್ಲಿ ನಾಡ್ಯೂಲ್ ಏನಾದ್ರು ಇರ್ಬೋದು, ಗೆಡ್ಡೆ ಇರ್ಬೋದು. ಆ ಥರ ಬಂದರೆ ಇಮಿಡಿಯೇಟ್ ಆಗಿ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಬೇಕು. 4% ಆಫ್ ದ ಪೀಪಲ್, ಇವಾಗ ಗೆಡ್ಡೆ ಇದ್ರೆ 4%, 100 ಜನ ಗೆಡ್ಡೆ ಇದ್ರೆ 4 ಜನಕ್ಕೆ ಅದರಲ್ಲಿ ಕ್ಯಾನ್ಸರ್ ಕಾಯಿಲೆ ಇರ್ಬೋದು ಆ್ಯಕ್ಚುಲಿ. ಎಸ್ಪೆಷಲಿ ಯಂಗರ್ ಪೀಪಲ್ ಶುಡ್ ಬಿ ಮೋರ್ ಕೇರ್ಫುಲ್ ಆ್ಯಕ್ಚುಲಿ. ಸೊ ಹಂಗೆ ಫೀಲ್ ಮಾಡುವಾಗ ಏನಾದರೂ ಗೆಡ್ಡೆ ಥರ ಇದೆ ಈ ರೀಜನಲ್ಲಿ, ಸೊ ದಿಸ್ ಥಿಂಗ್ ಎಲ್ಲರೂ ಥೈರಾಯ್ಡ್ ಅಂದ್ರೆ ಇಲ್ಲೂ ಹೋಗ್ಬಿಡ್ತಾರೆ, ಇಲ್ಲಿ ಈ ಸೈಡ್ ಅಲ್ಲಿ, ಅಲ್ಲೆಲ್ಲ ಇಲ್ಲ, ಮೇಲ್ಗಡೆ ಅಲ್ಲ, ಕೆಳಗಡೆ ನೀವು ಯು ಶುಡ್ ಸ್ಟಿಕ್ ಟು ದ ಮಿಡ್ ಲೈನ್, ಕುತ್ತಿಗೆ ಸ್ಟ್ರೈಟ್ ಆಗಿ ಕೆಳಗಡೆ. ಈ ಕಡೆ ಬಂದಾಗ ಈ ಕಡೆ ಇರುತ್ತೆ ಕೆಳಗಡೆ, ಅದು ಎರಡೂ ಕಡೆನೂ ಇರುತ್ತೆ. ಥೈರಾಯ್ಡ್ ಲೋಬ್ಸ್ ಇರುತ್ತೆ ಎರಡೂ ಕಡೆ. ಅದ್ರಲ್ಲಿ ಏನಾದ್ರು ಗೆಡ್ಡೆ ಏನಾದ್ರು ಇದೆಯಾ ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಎನಿ ಅದರ್ ಡಾಕ್ಟರ್ಸ್? ಥೈರಾಯ್ಡ್ನಲ್ಲಿ ಊತ ಇದೆಯಾ ಇಲ್ವಾ ಅಂತ ಕಂಡುಕೊಳ್ಬೇಕು ಅಂದರೆ ಆವಾಗ ಥೈರಾಯ್ಡು ಈಸಿಯಾಗಿ ಕಾಣೋದು ನಮಗಿಂತ ಚೆನ್ನಾಗಿ ನಮ್ಮ ಮುಂದೆ ಕೂತಿರೋರಿಗೆ. ಸೊ ಅದು ಯಾವಾಗ ಕಾಣುತ್ತೆ ಅಂದರೆ ನೀವು ತಿಂದು ನುಂಗೋವಾಗ ಆವಾಗ ತುಂಬ ಪ್ರಾಮಿನೆಂಟಾಗಿ ಕಾಣುತ್ತೆ. ನಾವು ಒಮ್ಮೊಮ್ಮೆ ಕ್ಲಿನಿಕ್ಕಲ್ಲಿ ಒಂದೊಂದು ಸತಿ ಮಾಡೋದು ಏನಂದರೆ ಸ್ವಲ್ಪ ಗ್ಲಾಸ್ನಲ್ಲಿ ನೀರು ತೊಗೊಂಡು ಬಾಯಲ್ಲಿ ಇಟ್ಕೊಂಡು ಪರೀಕ್ಷೆ ಮಾಡಲಿಕ್ಕೆ ನುಂಗಿ ಅಂತ ಹೇಳ್ತೀವಿ. ಈಗ ಯಾರಾದರೂ ಒಬ್ಬರನ್ನ ಕರೆದು ನಾವು ಅದನ್ನು ನೋಡೋಣವಾ? ಅವ್ರ ಹತ್ರ ಕೂಡ ಬನ್ನಿ, ಯಾರಾದರೂ ಒಬ್ಬರು ಬನ್ನಿ. ಓಕೆ, ಎಸ್, ಕ್ಯಾನ್ ಯು ಟ್ರೈ? ಏನು ಹೇಳ್ತೀರಾ ಡಾಕ್ಟ್ರೆ? ಸೊ ಅದು ನಿಮಗೆ ಇನ್ನು ಸ್ವಲ್ಪ ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ನಿಮ್ಮ ಥೈರಾಯ್ಡ್ ಗ್ರಂಥಿ ಸ್ವಲ್ಪ ದಪ್ಪ ಆಗಿರೋದು ಕಾಣಿಸುತ್ತೆ. ಓಕೆ, ಎಸ್, ಈ ಥರದ ಒಂದು ಅತಿ ಚಿಕ್ಕ ಒಂದು ಸರಳವಾದ ವಿಧಾನದಿಂದ ಕೂಡ ಅಫ್ಕೋರ್ಸ್ ನೀವು ಹೇಳಿದ್ರಿ ಎಲ್ಲರಿಗೂ ಅದು ತಿಳಿದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಊತ ಇದ್ದರೆ ಕಾಣಿಸುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಥೈರಾಯ್ಡ್ ಸಮಸ್ಯೆ ಬಗ್ಗೆ ನಿಮ್ಗೆ ಏನು ಪ್ರಶ್ನೆ ಇದೆ ನಿಮ್ಮ ಮನಸ್ಸಿನಲ್ಲಿ ನೇರವಾಗಿ ಕೇಳಬಹುದು. ಫಸ್ಟ್ ಬರುತ್ತೆ ಥೈರಾಯ್ಡು, ಅದನ್ನು ಆಪ್ರೇಷನ್ ಮಾಡಿ ಇದು ಹೋಗುತ್ತೆ ಅಂತ ಹೇಳ್ತಾರೆ. ಅದು ಹೋಗುತ್ತೆ ಅಂತ ಹೇಳಿದ್ಮೇಲೆ ಮತ್ತೆ ಬರುತ್ತಾ? ಅದು ಏನಾಗುತ್ತೆ, ಗಂಟ್ಲೆಯಲ್ಲಿ ಇದು ಗ್ರಂಥಿಯಲ್ಲಿ ಸಪೋಸ್ ಗಡ್ಡೆ ಆದರೆ ಕಾರಣಕ್ಕೆ ಆಪರೇಷನ್ ಮಾಡ್ತೀವಿ. ಆಪರೇಷನ್ ಆದಮೇಲೆ ಏನಾಗುತ್ತೆ, ಸಪೋಸ್ ಅರ್ಧ ಥೈರಾಯ್ಡ್ ರಿಮೂವ್ ಮಾಡಿದ್ದೀರಾ, ಅರ್ಧ ಥೈರಾಯ್ಡ್ ಇದೆ, ಸೊ ಅದೇ ಥೈರಾಯ್ಡಲ್ಲಿ ವಾಪಸ್ ಗಡ್ಡೆ ಫಾರ್ಮ್ ಆದರೆ ಅದು ಒಂದು ಪಾಸಿಬಿಲಿಟಿ ಇದೆ. ನನಗೆ 5 ವರ್ಷದಿಂದ ಥೈರಾಯ್ಡ್ ಇದೆ, ಮಾತ್ರೆ ನಿಲ್ಲಿಸಿದ್ರೆ ಪ್ರಾಬ್ಲಮ್ ಆಗುತ್ತೆ ಡಾಕ್ಟ್ರೆ. ಅದೇ ಥೈರಾಯ್ಡ್ ಮಾತ್ರೆ ತೊಗೊಳೋದ್ರಿಂದ ನಾರ್ಮಲ್ ಆಗಿ ಬಂದಿದೆ, ಅದನ್ನು ನಿಲ್ಲಿಸೋದು ಅಷ್ಟು ಉಚಿತ ಅಲ್ಲ. ಒಂದು ಚಿಕ್ಕ ಮಾತ್ರೆ ಗುಳಿಗೆ ರೀತಿಯಲ್ಲಿ ಬರುತ್ತೆ, ಅದು ಜೀವನ ಪರ್ಯಂತ ತೊಗೋಬೇಕಾಗುತ್ತೆ. ಅದು ಅದೇ ಡೋಸು ಸಾಕಷ್ಟು ಜನಕ್ಕೆ ಆ ಡೋಸ್ ಜಾಸ್ತಿ ಕಡಿಮೆ ಆಗೋ ಸಾಧ್ಯತೆ ಭಾಳ ಕಮ್ಮಿ. ಸೊ ಅದು ಮಾತ್ರ ಎಲ್ರಿಗೂ ಬೇಕಾಗುತ್ತೆ. ಥೈರಾಯ್ಡಿಂದ ಕ್ಯಾನ್ಸರ್ ಬರುತ್ತಾ? ಥೈರಾಯ್ಡಲ್ಲೇ ಕ್ಯಾನ್ಸರ್ ಬರೋದು ತುಂಬ ಕಮ್ಮಿ. ಇಟ್ ಈಸ್ ಒನ್ ಆಫ್ ದಿ ರೇರ್ ಫಾರ್ಮ್ಸ್ ಆಫ್ ಕ್ಯಾನ್ಸರ್. ಬಟ್ ಅದು ಬಂದರೆ ಒಂದೊಂದು ವಿಧದ ಕ್ಯಾನ್ಸರ್, ಥೈರಾಯ್ಡಲ್ಲೇ 4-5 ವಿಧದ ಕ್ಯಾನ್ಸರ್ಗಳಿದೆ. ಅದು ಒಂದೊಂದು ವಿಧದ ಕ್ಯಾನ್ಸರು ತುಂಬ ಈಸಿಯಾಗಿ ಹರಡುತ್ತೆ. ಬೇರೆ ಕಡೆ ಹರಡಿದಾಗ ನಿಮಗೆ ಥೈರಾಯ್ಡ್ ಕ್ಯಾನ್ಸರ್ ಬೇರೆ ಕಡೆ ಇದೆ ಅಂತ ಹೇಳ್ತಾರೆ. ಹಿಮೋಗ್ಲೋಬಿನ್ಗೂ ಥೈರಾಯ್ಡ್ಗೂ ಏನಾದ್ರು ಸಂಬಂಧ ಇದೆಯಾ? ಹಿಮೋಗ್ಲೋಬಿನ್ ಇಂಪ್ರೂವ್ನೇ ಆಗಲ್ಲ ಅಂತ ಹೇಳ್ತಾ ಇದ್ರು. ಅದಕ್ಕೆ ಬೇರೆ ಕಾರಣ ಇರ್ಬೋದು. ನಿಮ್ಮ ಥೈರಾಯ್ಡ್ ಕಂಟ್ರೋಲ್ ಆದ್ರೂ ನಿಮ್ಮ ಹಿಮೋಗ್ಲೋಬಿನ್ ಕಮ್ಮಿ ಸರಿ ಹೋಗಲಿಲ್ಲ ಅಂತ ಹೇಳಿದರೆ ಬೇರೆ ಥರ ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡು ನೋಡಬೇಕಾಗುತ್ತೆ. ಥೈರಾಯ್ಡ್ ಹಳೆ ಕಾಲದವರಲ್ಲಿ ಜಾಸ್ತಿ ಇರಲಿಲ್ಲ, ಈಗ ಜನ್ರೇಷನಲ್ಲಿ ಯಾಕೆ ಜಾಸ್ತಿ ಆಗ್ತಾ ಇದೆ?
ಈಗ ಅವೇರ್ನೆಸ್ ಜಾಸ್ತಿ ಇದೆ, ಮೆಥಡ್ಸ್ ಇದೆ, ನಮಗೆ ಕಂಡುಹಿಡಿಯೋಕ್ಕೆ ಮೆಥಡ್ಸ್ ಇದೆ. ಇವಾಗ ಬ್ಲಡ್ ಟೆಸ್ಟ್ ನಿಮ್ಗೆ ಏನು ಸಬ್ ಕ್ಲಿನಿಕಲ್ ಹೈಪೋಥೈರಾಯ್ಡಿಸಮಲ್ಲಿ ಬ್ಲಡ್ ಟೆಸ್ಟಲ್ಲೇ ನಾವು ಕಂಡುಹಿಡಿಬೋದು. ಹಳೆ ಕಾಲದಲ್ಲಿ ಅಂತ ಹೇಳಿದ್ರೆ ಅದಕ್ಕೂ ಇದಕ್ಕೂ ಈ ಥರ ಅದು ಆವಾಗಲೂ ಇದ್ದಿರುತ್ತೆ, ಅಂದರೆ ಅವ್ರಿಗೆ ಗೊತ್ತಿರಲ್ಲ. ಇನ್ನೊಂದೇನೆಂದರೆ ಥೈರಾಯ್ಡ್ ಮುಂಚೆ ಬರ್ತಾ ಇದ್ದಿದ್ದು ಅಯೋಡಿನ್ ಕಮ್ಮಿ ಆಗಿ ಥೈರಾಯ್ಡ್ ಬರ್ತಾ ಇದ್ದಿದ್ದು ತುಂಬ ಪ್ರಚಲಿತವಾಗಿದ್ದ ತೊಂದರೆ. ಈಗ ಅಯೋಡಿನ್ ಎಲ್ಲ ಸಬ್ಸ್ಟೆನ್ಸಸ್ಸಲ್ಲೂ ಹಾಕಿರೋದ್ರಿಂದ ಇವಾಗ ಅಯೋಡಿನ್ನೇ ಥೈರಾಯ್ಡ್ ಪ್ರೋಟೀನ್ಸನ್ನು ಚೇಂಜ್ ಮಾಡುತ್ತೆ ಅಂತ ಒಂದು ಹೊಸದಾಗಿ ಬರ್ತಾ ಇದೆ. ಆ ಅಯೋಡಿನ್ ಪ್ರೋಟೀನ್ ಚೇಂಜ್ ಆಗೋದ್ರಿಂದ ಆಟೋ ಇಮ್ಯುನಿಟಿ ಇನ್ನೂ ಜಾಸ್ತಿ. ಓಕೆ, ಒಂದಕ್ಕೊಂದಕ್ಕೆ ಹಾಗೆ ಅದು ಲಿಂಕ್ ಆಗ್ತಾ ಇದೆ ಅಂತ ಹೇಳ್ತೀರಾ. ಮತ್ತೆ ಮುಂದಿನ ಪ್ರಶ್ನೆ ಕೇಳಿಮಾ. ಇದು ಹೆರಿಡಿಟರಿನಾ ಅಂತ ನನಗೂ ಇದೆ, ನನ್ನ ಮಗಳಿಗೂ ಇದೆ. ಹಾಗಾಗಿ ಹೆರಿಡಿಟರಿ ಅಂತ ಹೇಳೋಕ್ಕಾಗಲ್ಲ, ನಿಮಗಿದ್ರೆ ನಿಮ್ಮ ಮಕ್ಕಳಿಗೆ ಬರಲೇಬೇಕು ಅಂತಿಲ್ಲ, ಬಟ್ ಬರೋದಕ್ಕೆ ಚಾನ್ಸ್ ಇದೆ. ಹೈಪೋಥೈರಾಯ್ಡಿಸಮ್ ಇದೆಯಲ್ಲ, ಹೈಪೋಥೈರಾಯ್ಡಿಸಮ್ ಥೈರಾಯ್ಡ್ ಗ್ಲ್ಯಾಂಡ್ ಯಾವುದು ಕಡಿಮೆ ಕೆಲಸ ಮಾಡುತ್ತೋ ಜಾಸ್ತಿ ಕೆಲಸ ಮಾಡುತ್ತೆ, ಎರಡಕ್ಕೂ ನಂಬರ್ 1 ಕಾಸ್ ಇಸ್ ಆಟೋ ಇಮ್ಯುನಿಟಿ. ಈ ಆಟೋ ಇಮ್ಯುನಿಟಿಗೆ 2 ರೀಸನ್ಸ್ ಇದೆ. ಒಂದು ಬಂದ್ಬಿಟ್ಟು ಜೆನೆಟಿಕ್ಸ್. ಸೊ ನಿಮ್ದು ಜೀನ್ಸ್ ಅಲ್ಲಿ ಏನಾದರೂ ಮಿಸ್ಟೇಕ್ ಇದ್ರೆ ಯು ಆರ್ ಪ್ರೋನ್ ಫಾರ್ ಆಟೋ ಇಮ್ಯುನಿಟಿ, ಬಟ್ ದಟ್ ಅಲೋನ್ ಇಸ್ ನಾಟ್ ಇನಫ್. ಅದಾದ್ಮೇಲೆ ಯಾವ್ದಾದ್ರು ಒಂದು ಟ್ರಿಗರ್ ಬೇಕಾಗತ್ತೆ. ಸ್ಮೋಕಿಂಗ್ ಇಸ್ ಅನ್ ಇಂಪಾರ್ಟೆಂಟ್ ಟ್ರಿಗರ್. ಸ್ಮೋಕಿಂಗ್ ಬಗ್ಗೆ ಯಾರು ಹೇಳಿಲ್ಲ. ಹೈಪರ್ ಥೈರಾಯ್ಡಿಸಮ್ಗೆ ನಂಬರ್ 1 ಕಾಸ್ ಇಸ್ ಸ್ಮೋಕಿಂಗ್ ಆಕ್ಚುಲಿ. ಇವಾಗ ಸ್ಮೋಕಿಂಗ್ ಮಾಡೋರು ನಿಲ್ಲಿಸ್ಬಿಟ್ರೆ ಆಲ್ಮೋಸ್ಟ್ ಹೈಪರ್ ಥೈರಾಯ್ಡಿಸಮ್ ಹೊಟ್ಟೋಗ್ಬಿಡುತ್ತೆ. ಈ ಓವರ್ ಆಕ್ಟಿವ್ ಆಗಿ ಥೈರಾಯ್ಡ್ ಇದೆಯಲ್ಲ, ಅದು ಸ್ಮೋಕಿಂಗ್ ಮಾಡೋದು ನಿಲ್ಲಿಸ್ಬಿಟ್ರೆ ಹೊಟ್ಟೋಗುತ್ತೆ. ಇವಾಗ ಹೈಪರ್ ಥೈರಾಯ್ಡಿಸಮ್ ವೆರಿ ಆಫನ್ ಗೆಟ್ಸ್ ಟ್ರಿಗರ್ಡ್ ಆಫ್ಟರ್ ಅ ಮೇಜರ್ ಲೈಫ್ ಇವೆಂಟ್. ಇವಾಗ ಮನೆಯಲ್ಲಿ ಯಾರಾದ್ರೂ ತೀರ್ಹೋದ್ರು, ತಂದೆ ತೀರ್ಹೋದ್ರು, ಡಿವೋರ್ಸ್ ಆಯ್ತು, ಇಲ್ಲ ಮಗು ಆಯ್ತು. ಮಗು ಆಗೋದು ಇಸ್ ಆಲ್ಸೋ ಸ್ಟ್ರೆಸ್ಫುಲ್ ಇವೆಂಟ್ ಆಕ್ಚುಲಿ. ಇವಾಗ ಫಾರ್ ಲೇಡೀಸ್ಗೆ ಡೆಲಿವರಿ ಆದ ತಕ್ಷಣ ಆಫ್ಟರ್ 6 months ದಟ್ ಇಸ್ ವೆನ್ ಗ್ರೇವ್ಸ್ ಡಿಸೀಸ್ ಫಸ್ಟ್ ಸ್ಟಾರ್ಟ್ಸ್ ಆಕ್ಚುಲಿ. ಫಾರ್ ಅ ವುಮನ್ ದಟ್ ಇಸ್ ಅ ವೆರಿ ಸ್ಟ್ರೆಸ್ಫುಲ್ ಇವೆಂಟ್ ಆಕ್ಚುಲಿ. ಇದು ಮದುವೆ ಆಯಿತು, ಸ್ಟ್ರೆಸ್ ಆಯಿತು, ಅಥವಾ ಈ ಥರದ ಒಂದು ಏಜ್ ಗ್ರೂಪಲ್ಲಿ ಬರುವಂಥದ್ದನ್ನು ನಾವು ತುಂಬ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ. ಆದರೆ ಈಗ ಏನಾಗಿದೆ ಅಂದರೆ ಕಾಲೇಜ್ ಹುಡುಗಿಯರಲ್ಲಿ ಕೂಡ, ಅಂದರೆ ಯಂಗ್ಸ್ಟರ್ಸಲ್ಲಿ ಕೂಡ ಇದನ್ನು ನಾವು ಕಾಮನ್ ಆಗಿ ನೋಡ್ತಾ ಇದ್ದೀವಿ. ಇದಕ್ಕೇನು ಕಾರಣ ಅಂತ ಹೇಳ್ತೀರಾ? ಕಾಲೇಜ್ಗೆ ಹೋಗೋ ಮಹಿಳೆಯರು ಯೂಶಲಿ ಪ್ರೌಢಾವಸ್ಥೆಗೆ ಹೋಗಿರ್ತಾರೆ. ಅವರು ದಿನನಿತ್ಯದ ಜೀವನದಲ್ಲಿ ಸ್ಟ್ರೆಸ್ ಇರುತ್ತೆ. ಮತ್ತು ಇನ್ನೊಂದೇನೆಂದರೆ ಅವ್ರ ಹಾರ್ಮೋನ್ಸ್ ಚೇಂಜ್ ಆಗ್ತಾ ಇರುತ್ತೆ. ಆವಾಗ ಗಂಟಿನಲ್ಲಿ ಥೈರಾಯ್ಡ್ ಆರ್ಗನ್ ಸ್ವಲ್ಪ ಊತ ಬರುತ್ತೆ. ಅದು ಸಹಜವಾಗಿ ಬರೋದು, ಅದು ಫಿಸಿಯಲಾಜಿಕಲ್ ಚೇಂಜ್ ಅಂತೀವಿ. ಸೊ ಅದರಲ್ಲಿ ಕೆಲಸ ಸರಿಗೆ ಮಾಡ್ತಾ ಇರ್ಬೋದು ಥೈರಾಯ್ಡ್ ಗಡ್ಡೆ. ಸೊ ಆದರೆ ಥೈರಾಯ್ಡ್ ಕೆಲಸನೇ ಇವಾಗ ಸರಿಗೆ ಮಾಡ್ತಾ ಇಲ್ಲ ಅಂತ ಎಷ್ಟೊಂದು ಜನಕ್ಕೆ ಕಂಡು ಬರ್ತಾ ಇದೆ. ಎಷ್ಟೊಂದು ಜನ ಕಾಲೇಜ್ ಹುಡುಗಿರು ಈ ಕಾರ್ಯಕ್ರಮ ನೋಡ್ತಾ ಇರ್ತಾರೆ. ಸೊ ಅವರಿಗೆ ನೀವು ಕೊಡ್ತಾ ಇರುವಂಥ, ಅಂದರೆ ಬರದೇ ಇರೋ ಹಾಗೆ ತಡೆಯೋದಕ್ಕೆ ಪ್ರಿವೆನ್ಷನ್ ಏನಾದರೂ ಟಿಪ್ಸ್ ಕೊಡ್ತೀರಾ? ಇವತ್ತಿನ ದಿವಸ ಬೆಂಗಳೂರು ಅಂತ ಮಹಾನಗರದಲ್ಲಿ ಎಷ್ಟೊಂದು ಕಡೆ ಚೈನೀಸು, ಜಾಪನೀಸ್ ಸ್ಟಾಲ್ಸು, ನೂಡಲ್ಸು ಅದೆಲ್ಲ ಬಳಸ್ತಾ ಇರ್ತಾರೆ. ಆ ನೂಡಲ್ಸ್ ಅಂಗಡಿಗಳಲ್ಲಿ ಒಂದು ಸೀವೀಡ್ ಅಂತ ಬಳಸ್ತಾರೆ. ಆ ಸೀವೀಡಲ್ಲಿ ಅಯೋಡಿನ್ ಪರಿಣಾಮ ಜಾಸ್ತಿ ಇರುತ್ತೆ. ಅದು ಥೈರಾಯ್ಡನ್ನ ಕೆಲಸ ಮಾಡೋದನ್ನು ನಿಲ್ಲಿಸ್ಬೋದು. ಈಗ ನಮ್ಮ ಆಡಿಯನ್ಸ್ಗೆ ನಾವು ಬಂದಾಗ ಪುಟಾಣಿ ಹುಡುಗಿ ಒಬ್ಳು ಕೂತಿದ್ದಾಳೆ. ಅವಳು ಇನ್ನೂ ಕಾಲೇಜ್ಗೆ ಹೋಗ್ತಾ ಇಲ್ಲ ಅನ್ಸುತ್ತೆ, ಹೈಸ್ಕೂಲ್ಗೆ ಹೋಗ್ತಿರ್ಬೋದು. ಏಜ್ ಏನಮ್ಮ ನಿಂದು? 15 ವರ್ಷ. 15 ವರ್ಷ. ಓಕೆ, ನಿಂಗೆ ಹೆಂಗೆ ಗೊತ್ತಾಯ್ತು ಫಸ್ಟು? ನನಗೆ ಫಸ್ಟು ಎಂಜಲ್ನುಂಗ ಕಾಯ್ತಾ ಇರಲಿಲ್ಲ, ಮತ್ತು ನೀರು ಕುಡಿಯೋಕೆ ಆಯ್ತಾ ಇರಲಿಲ್ಲ. ಇಲ್ಲಿ ನೋವಾಯ್ತಾ ಇತ್ತು. ಮತ್ತು ನಮ್ಮ ಟೀಚರ್ಸ್ ಹೋಗಿ ಚೆಕ್ ಮಾಡಿಸಿದಾಗ ಗೊತ್ತಾಯ್ತು ಥೈರಾಯ್ಡ್ಸ್ ಅಂತ. ಸೊ ನಿಂಗೆ ಏನೇನು ಸಮಸ್ಯೆ ಆಗ್ತಾ ಇದೆ ಇವಾಗ? ಫಸ್ಟು ಚೆನ್ನಾಗಿ ಆಟ ಆಡ್ತಾ ಇದೆ, ಇವಾಗ ಆಟ ಆಡೋಕ್ಕೆ ಸುಸ್ತಾಯ್ತದೆ, ಕೆಲಸ ಮಾಡೋಕ್ಕಾಗಲ್ಲ. ಕೆಲಸ ಮಾಡೋಕ್ಕೆ ಹೋದ್ರೂ ಇಷ್ಟು ಇಂಟ್ರೆಸ್ಟ್ ಬರಲ್ಲ. ಎಂತಕ್ಕೆ ಆಟ ಆಡೋದು, ಸುಮ್ಮನೆ ಮನೇಲಿರಬೇಕು ಅಂತ ಅನಿಸುತ್ತೆ. ಈಗ ನಿನಗೆ 15 ಇಯರ್ಸಾ? ಓಕೆ. 4 ಜನ ಡಾಕ್ಟರ್ಸ್ ಇದ್ದೀರಾ ನೀವಿಲ್ಲಿ. ಶೋ ಮೂಲಕ ಆಕೆಗೆ ಒಂದು ಪರಿಹಾರ ಕೊಡಬೇಕು. ಇದು ನಮ್ಮ ಶೋಗೆ ಒಂದು ಚಾಲೆಂಜ್ ಅಂತ ನಂಗೆ ಅನಿಸುತ್ತೆ. ಥೈರಾಯ್ಡ್ ಪ್ರಾಬ್ಲಮ್ ಅಂದರೆ ಯಾವ ಥರ ಪ್ರಾಬ್ಲಮ್ ಇತ್ತು ಇವಳಿಗೆ, ಅದು ಇಂಪಾರ್ಟೆಂಟ್. ಹೈಪೋ ಆಗಿ ಶುರು ಆಯಿತಾ, ಹೈಪರ್ ಥೈರಾಯ್ಡ್ ಆಗಿ ಶುರು ಆಯಿತಾ? ಬರೀ ಊತ ಇದೆ, ಗಂಟ್ಲು ಊತ ಅಷ್ಟೇ ಇತ್ತು ಅಂತ ಹೇಳಿದ್ರೆ, ಥೈರಾಯ್ಡ್ ಫಂಕ್ಷನ್ಸ್ ಎಲ್ಲ ನಾರ್ಮಲ್ ಇತ್ತು ಅಂತ ಹೇಳಿದ್ರೆ ಅದು ಏನೂ ತೊಂದರೆ ಇಲ್ಲ. ನುಂಗಕ್ಕೆ ಕಷ್ಟ ಆಗೋಷ್ಟು ದಪ್ಪ ಗಾಯ್ಟರ್ ಇದನ್ನು ಏನಾದರೂ ಇತ್ತು, ಆದರೂ ಸರಿ ಹೋಗಲಿಲ್ಲ ಅಂದರೆ ಆವಾಗ ಏನಾದರೂ ಸರ್ಜರಿ ಬೇಕಾಗುತ್ತೆ. ಡಾಕ್ಟರ್ ಪ್ರಮೀಳಾ, ಯು ಕ್ಯಾನ್ ಜಸ್ಟ್ ಲುಕ್ ಎಟ್ ಹರ್. ಇಲ್ಲಿ ನೋಡಿದಾಗ ನಿಮಗೆ ಅನಿಸುತ್ತೆ, ಗೊತ್ತಾಗುತ್ತೆ ದೊಡ್ಡದಾಗಿರೋದು. ನಿಮ್ಮ ಹತ್ರ ಅವಳನ್ನು ಕರೆಸ್ಲಾ, ನೀವೇ ಇಲ್ಲಿ ಬರ್ತೀರಾ? ಬರ್ತೀನಿ. ಸ್ವಲ್ಪ ಕತ್ತೆತ್ತೀಯ ಪುಟ. ಸೊ ಇದು ಗಂಟ್ಲಿಯಲ್ಲಿ ಒಂದು ಗ್ರಂಥಿ, ಇದು ಥೈರಾಯ್ಡ್ ಕ್ಲಿಯರ್ ಕಾಣಿಸ್ತಾ ಇದೆ. ಅದು ಮೀನಿಂಗ್ ಇದೆ ಸೈಜ್ ದುಡ್ಡಾಗಿದೆಯಾ, ಅದು ನುಂಗಬೇಕು. ಸ್ವಲ್ಪ ನುಂಗಿ
ಅದು ನುಂಗ್ ಮೇಲೆ ನೋಡಿ, ಅದು ನುಂಗಿ ವಾಪಸ್ ನುಂಗಿ ಒಂದ್ಸರಿ ನುಂಗ್ ಮೇಲೆ ನೋಡಿ, ಇದು ಗ್ರಂಥಿ ಇದು ಮೂವ್ ಆಗುತ್ತೆ. ಅದು ನುಂಗದೆ ಆದ್ಮೇಲೆ ಅದು ಗ್ರಂಥಿಯಲ್ಲಿ ಮೂವ್ಮೆಂಟ್ ಕಾಣಿಸ್ತಾ ಇದೆ, ಅದು ಏನ್ ಮೀನಿಂಗ್ ಇದೆ, ಇದು ಥೈರಾಯ್ಡ್ ಗ್ರಂಥಿ ಇದೆ. ಅದೇ ತರ ಕನ್ಫರ್ಮ್ ಆಗುತ್ತೆ ಇದು ಥೈರಾಯ್ಡ್ ಇದೆ. ಅದು ಗ್ರಂಥಿ ಸರಿ ವರ್ಕ್ ಮಾಡಲ್ಲ, ಅದೇ ಕಾರಣಕ್ಕೆ ಅದು ಗ್ರಂಥಿ ಸೈಜ್ ಜಾಸ್ತಿ ಆಗುತ್ತೆ. ಅದು ಆದ್ಮೇಲೆ ಏನಾಗುತ್ತೆ, ಒಂದ್ಸ ಇದು ಮಾತ್ರ ಸ್ಟಾರ್ಟ್ ಮಾಡ್ತೀರಾ, ಮಾತ್ರ ಕರೆಕ್ಟ್ ಡೋಸ್ ತಗೊಳ್ತಾ ಇದ್ದೀರಾ, ಆದ್ಮೇಲೆ ಒಂದ್ ವರ್ಷ 2 ವರ್ಷ ಮೇಲೆ ಅದು ಗ್ರಂಥಿ ಸೈಜ್ ಕಮ್ಮಿ ಆಗುತ್ತೆ, ನಾರ್ಮಲ್ ಆಗುತ್ತೆ. ಸೊ ಈ ಕಾರಣಕ್ಕೆ ಮೇ ಬಿ ಇದು ಪೇಷಂಟ್ ಅಲ್ಲಿ ಸಿಂಪ್ಟಮ್ ಯಾವ ಕಾರಣಕ್ಕೆ ಜಾಸ್ತಿ ಬರ್ತಾರೆ, ಬಿಕಾಸ್ ಮೇ ಬಿ ಇದು ಥೈರಾಯ್ಡ್ ಲೆವೆಲ್ ಸರಿ ಇಲ್ಲ, ಇವಾಗ ಮೇ ಬಿ ಹಾರ್ಮೋನ್ ಟ್ಯಾಬ್ಲೆಟ್ಸ್ ಜಾಸ್ತಿ ತಗೋಬೇಕು. ತುಂಬ ಯಂಗ್ ಏಜಲ್ಲಿ ಈಕೆ ಈ ಸಮಸ್ಯೆನ ಎದುರಿಸ್ತಾ ಇರೋದ್ರಿಂದ ಮತ್ತೆ ಫಾರ್ ಎ ವೆರಿ ಲಾಂಗ್ ಟೈಮ್ ಆಕೆ ಮಾತ್ರೆಗಳನ್ನು ತಗೊಳ್ತಾ ಇದ್ದರೆ ಕಂಟ್ರೋಲ್ಗೇನೋ ಬರ್ಬೋದು. ಆದರೆ ಆಕೆ ರಿಪ್ರೊಡಕ್ಟಿವ್ ಏಜ್ ಅಂತ ಒಂದು ಸ್ಟಾರ್ಟ್ ಆಗುತ್ತಲ್ಲ, ಆಗ ಮತ್ತೆ ಆಕೆ ಏನಾದರೂ ಸಮಸ್ಯೆಗಳನ್ನು ಎದುರಿಸ್ತಾಳ ಅಂತ. ಸೊ ಈ ಹುಡುಗಿಗೆ ನನ್ನ ಪ್ರಕಾರ ಇವಳ್ದು ಥೈರಾಯ್ಡ್ ಕಂಟ್ರೋಲಲ್ಲಿ ಬಂದರೆ ಅವಳಿಗೆ ಮುಟ್ಟಿನ ಸಮಸ್ಯೆ ಆಗಲಿ, ಮುಂದೆ ಮಕ್ಕಳಾಗೋದು ಸಮಸ್ಯೆ ಆಗಲಿ, ಅಥವಾ ಗರ್ಭಿಣಿ ಆದಾಗ ಮಗು ಮೇಲೆ ಪರಿಣಾಮ ಆಗೋದಾಗಲಿ ಏನೂ ಆಗೋದಿಲ್ಲ. ನಾವು ಏನು ತಿಳ್ಕೊಬೇಕಂದ್ರೆ ಇದು ಗ್ರಂಥಿ ಕೆಲಸ ಮಾಡ್ತಿಲ್ಲ ಅಂತಂದರೆ ಅದ್ರ ಬದಲು ಆ ಗ್ರಂಥಿ ಏನು ಹಾರ್ಮೋನ್ ಉತ್ಪತ್ತಿ ಮಾಡ್ತಿದೆ ಅದಕ್ಕೆ ಮಾತ್ರೆಗಳು ಸುಲಭವಾಗಿ ಲಭ್ಯ ಇದೆ, ಅದನ್ನ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಆ್ಯಕ್ಚುಲಿ ಇದನ್ನು ಮೇಂಟೈನ್ ಮಾಡೋ ವಿಚಾರ ಬಂದಾಗ ಅವರೊಬ್ರು ಕೇಳಿದ್ರು ಆಲ್ರೆಡಿ, ನಾನು ಸ್ವಲ್ಪ ದಿನ ಮಾತ್ರೆ ತಗೊಂಡೆ ಆಮೇಲೆ ಈಗ ನಿಲ್ಲಿಸ್ಬೋದಾ ನಾನು, ಕ್ಯಾನ್ ಐ ಸ್ಟಾಪ್ ಅಂತ. ಸೊ ಕ್ಯಾನ್ ಐ ಸ್ಟಾಪ್ ಆರ್ ಡೂ ಐ ಹ್ಯಾವ್ ಟು ಮೇಂಟೈನ್, ಇದರ ಎರಡರ ನಡುವೆ ಒಂದು ಬಹಳ ಉಪಯುಕ್ತವಾದ ಸರಿಯಾದ ಒಂದು ಮಾಹಿತಿ ಅವರಿಗೆ ಬೇಕಾಗಿದೆ ಅಂತ ನನಗನ್ಸುತ್ತೆ. ಥೈರಾಯ್ಡ್ ಗ್ರಂಥಿಗೆ ವಿರುದ್ಧ ಸ್ವಲ್ಪ ಆಂಟಿಬಾಡೀಸ್ ಫಾರ್ಮ್ ಆಗುತ್ತೆ, TPO ಆಂಟಿಬಾಡೀಸ್. ಅದು ಆಂಟಿಬಾಡೀಸ್ ಕಾರಣಕ್ಕೆ ಏನಾಗುತ್ತೆ, ಥೈರಾಯ್ಡ್ ಗ್ರಂಥಿಗೆ ಸ್ವಲ್ಪ ಸೆಲ್ಸ್ ಡಿಸ್ಟ್ರಾಯ್ ಆಗುತ್ತೆ, ಅದು ಕಾರಣಕ್ಕೆ ಥೈರಾಯ್ಡ್ ಗ್ರಂಥಿ ಸರಿ ವರ್ಕ್ ಮಾಡಲ್ಲ. ಸಪೋಸ್ ಅದು ರೀಸನ್ ಕಾರಣಕ್ಕೆ ಥೈರಾಯ್ಡ್ ಬಂದಿದ್ದೀರಾ, ಅದು ಪೇಷಂಟ್ಸ್ ಅಲ್ಲಿ ಜೀವನ್ ಪೂರ್ತಿಯಲ್ಲಿ ಮಾತ್ರ ತಗೊಳ್ಳೇಬೇಕು. ಬಟ್ ಯಾವಾಗ ಪೇಷಂಟ್ಸ್ ಅಲ್ಲಿ ಸಪೋಸ್ ವೈರಲ್ ಇನ್ಫೆಕ್ಷನ್ ಆದ್ಮೇಲೆ ಸ್ವಲ್ಪ ಥೈರಾಯ್ಡ್ ಪ್ರಾಬ್ಲಮ್ ಬಂದಿದ್ದೀರಾ, ಅದೇ ಪೇಷಂಟ್ಸ್ ಅಲ್ಲಿ ಮಾತ್ರ ಸ್ವಲ್ಪ ದಿನ ಆದ್ಮೇಲೆ ಸ್ಟಾಪ್ ಆದ್ರೆ ಚಾನ್ಸಸ್ ಇರುತ್ತೆ. ಬಟ್ ಹೈಪರ್ ಥೈರಾಯ್ಡ್ ಅಲ್ಲಿ ಮಾತ್ರ 1.5 ವರ್ಷ 2 ವರ್ಷ ತಕ್ಕೆ ಕಂಟಿನ್ಯೂ ಆಗುತ್ತೆ, ಆಮೇಲೆ 50% ಪೇಷಂಟ್ಸ್ ಅಲ್ಲಿ ಮೋಸ್ಟ್ಲಿ ಮಾತ್ರ ಸ್ಟಾಪ್ ಆಗುತ್ತೆ. ಡಾಕ್ಟ್ರೆ, ನಿಮ್ಮ ಕನ್ನಡ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ, ಅಂತಂದರೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಆದರೆ ತುಂಬ ಚೆನ್ನಾಗೂ ಇದೆ, ಒಂಥರ ಏನೋ ಒಂದು ಸ್ಟೈಲ್ ಇದೆ ಅದರಲ್ಲಿ. ಯಾವ ಊರವ್ರು ತಾವು ಅಂತ ಕೇಳ್ಬೋದಾ? ಐ ಆಮ್ ಫ್ರಮ್ ನಾರ್ತ್ ಓನ್ಲಿ. ನಾರ್ತ್, ಬಟ್ ಇಲ್ಲಿ ಬಂದು ನಾರ್ತಲ್ಲಿ ಯಾವ ಊರು? ಲಕ್ನೋ. ಸೊ ಲಕ್ನೋದವರು ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಿದ್ದಾರೆ ನೋಡಿ ಅಲ್ವಾ, ಚೆನ್ನಾಗೇ ಮಾತಾಡ್ತಿದ್ದಾರೆ ಅವ್ರು ಮಾತಾಡ್ತಿರೋದು. ಹೇಗೆ ಕಲ್ತ್ಕೊಂಡ್ರಿ ಕನ್ನಡನ? ಐ ಲರ್ನ್ಡ್ ಫ್ರಮ್ ಅ ಟೀಚರ್, ಫ್ರಮ್ ಅ ಕನ್ನಡ ಟೀಚರ್. ಓ, ಕನ್ನಡ ಟೀಚರ್ ಹತ್ರ ಹೋಗಿ, ವಾ, ವೆರಿ ನೈಸ್, ವೆರಿ ನೈಸ್. ನೋಡಿದ್ರ, ಅಲ್ಲಿಂದ ಬಂದು ಕನ್ನಡ ಕಲ್ತ್ಕೊಂಡು ಕನ್ನಡಿಗರಿಗೆ ಡಾಕ್ಟರ್ ಆಗಿ ಅವರು ತಮ್ಮ ಸರ್ವಿಸ್ ಕೊಡ್ತಾ ಇದ್ದಾರೆ. ಇಟ್ಸ್ ರಿಯಲಿ ಅ ನೈಸ್ ಪಾಯಿಂಟ್, ಐ ರಿಯಲಿ ಅಪ್ರಿಷಿಯೇಟ್ ಇಟ್. ಮತ್ತೆ ಮುಂದೆ ಪ್ರಶ್ನೆಗಳೇನಾದರೂ ಇದೆಯಾ, ಕೇಳಬಹುದು. ಇದು ಅಂಟ್ರೋಗನ? ಇದು ಥೈರಾಯ್ಡು ಅಂಟ್ರೋಗ ಅಲ್ಲ, ಇದು ಚರ್ಮದ ಇನ್ಫೆಕ್ಷನ್ಸು ಆ ಥರ ಇರೋವಂಥದ್ದು ಒಬ್ಬರಿಂದ ಒಬ್ಬರಿಗೆ ಮುಟ್ಟಿದಾಗ ಸ್ಪ್ರೆಡ್ ಆಗೋವಂಥದ್ದು. ಆದರೆ ಥೈರಾಯ್ಡ್ ಗ್ರಂಥಿನಲ್ಲಿ ಬರುವಂಥ ತೊಂದರೆ. 100 ಜನ ಮಹಿಳೆಯರನ್ನು ತೊಗೊಂಡ್ರೆ 9 ಜನಕ್ಕೆ ಥೈರಾಯ್ಡ್ ಕಮ್ಮಿ ಕೆಲಸ ಮಾಡ್ಬೋದು. ಯಾರಾದರೂ ಮನೆಯಲ್ಲಿ ಥೈರಾಯ್ಡ್ ಪ್ರಾಬ್ಲಮ್ ಇದ್ದರೆ ಅವ್ರ ಮಕ್ಕಳಿಗೆ ಇಲ್ಲ ಫಸ್ಟ್ ಜನ್ರೇಷನ್ ರಿಲೇಟಿವ್ಸ್ ಅಂತ ಏನು ಹೇಳ್ತೀವೋ ಅವ್ರ ಅಕ್ಕ ತಂಗಿರಿಗೆ ಥೈರಾಯ್ಡ್ ಪ್ರಾಬ್ಲಮ್ ಬರೋ ರಿಸ್ಕ್ ತುಂಬ ಜಾಸ್ತಿ, ಜನರಲ್ ಪಾಪ್ಯುಲೇಷನ್ಗಿನ ಜಾಸ್ತಿ ಬರೋ ಸಾಧ್ಯತೆ. ಬೇರೆ ಏನಾದರೂ ಪ್ರಶ್ನೆ ಇದೆಯಾ? ಥೈರಾಯ್ಡ್ ಮಾತ್ರೆ ಜೊತೆ ಕ್ಯಾಲ್ಶಿಯಂ ಮಾತ್ರೆನೂ ತಗೋಬೇಕು ಅಂತ ಹೇಳ್ತಾರೆ, ತಗೋಬೇಕಾ? ಥೈರಾಯ್ಡ್ ಮಾತ್ರ ಜೊತೆಯಲ್ಲಿ ಕ್ಯಾಲ್ಶಿಯಂ ಮಾತ್ರ ಕಂಪಲ್ಸರಿ ಏನಿಲ್ಲ. ಕ್ಯಾಲ್ಶಿಯಂ ಮಾತ್ರ ಥೈರಾಯ್ಡ್ ಮಾತ್ರಕ್ಕೆ 4 ಗಂಟೆ ಗ್ಯಾಪ್ ಮಾಡಬೇಕು, ಬಿಕಾಸ್ ಕ್ಯಾಲ್ಶಿಯಂ ಮಾತ್ರ ಥೈರಾಯ್ಡ್ ಮಾತ್ರಕ್ಕೆ ಅಬ್ಸಾರ್ಪ್ಷನ್ ಅಲ್ಲಿ ಇಂಟರ್ಫಿಯರ್ ಮಾಡ್ತಾರೆ. ಯಾವಾಗ ಪೇಷಂಟ್ಸ್ ಅಲ್ಲಿ ಡಯಟ್ ಅಲ್ಲಿ ಕ್ಯಾಲ್ಶಿಯಂ ಸರಿ ತಗೊಳ್ತಾ ಇಲ್ಲ, ಲೈಕ್ ಹಾಲು ತಗೊಳ್ತಾ ಇಲ್ಲ, ಅದು ನಾನ್ ವೆಜ್ ಸಪೋಸ್ ತಗೊಳ್ತಾ ಇದ್ದಾರೆ, ಅದೇ ಪೇಷಂಟ್ಸ್ ಅಲ್ಲಿ ನಾನ್ ವೆಜ್ ತಗೊಳ್ತಾ ಇದ್ರೆ, ಹಾಲು ತಗೊಳ್ತಾ ಇದ್ರೆ, ಇದು ಕ್ಯಾಲ್ಶಿಯಂ ಲೆವೆಲ್ ಸರಿ ಇದೆ. ಬಟ್ ಓಲ್ಡರ್ ಪೇಷಂಟ್ಸ್ ಅಲ್ಲಿ ಅದು ಮೆನ್ಸಸ್ ಸ್ಟಾಪ್ ಆದ್ಮೇಲೆ ಮಿನೋಪಾಸ್ ಆದ್ಮೇಲೆ ಮೂಳೆ ಸ್ಟ್ರಾಂಗ್ ಮಾಡಕ್ಕೆ ಸ್ವಲ್ಪ ಕ್ಯಾಲ್ಶಿಯಂ ಲೆವೆಲ್ಸ್ ಬೇಕಾ, ಅದೇ ಪೇಷಂಟ್ಸ್ ಅಲ್ಲಿ ಸ್ವಲ್ಪ ತಗೊಳ್ತಾ ಇದ್ರೆ ಓಕೆ ಇದೆ. ಥೈರಾಯ್ಡಿಂದ ಬೋನ್ಸ್ ತುಂಬ ವೀಕ್ ಆಗುತ್ತೆ. ನನಗೆ ಸ್ವಲ್ಪ ದೂರ ನಡೆದ್ರೂ ಪೇನ್ ಬಂದ್ಬಿಡುತ್ತೆ. ಸೊ ಮುಟ್ಟು ನಿಂತ ಹೆಂಗಸರಿಗೆ ಮೂಳೆ ವೀಕ್ ಆಗೋದು ಸಹಜ. ಅದು ಥೈರಾಯ್ಡ್ ಪ್ರಾಬ್ಲಮ್ ಬಂದವರಿಗೆ ಥೈರಾಯ್ಡ್ ತುಂಬ ಜಾಸ್ತಿ ಹಾರ್ಮೋನ್ಸ್ ಇದ್ದರೆ ಆ ಸವಿಯೋದು ಅಂತೀವಿ, ಮೂಳೆ ಸವಿಯೋದು ಆಸ್ಟಿಯೋಪೊರೋಸಿಸ್ ಅಂತ ಒಂದು ಏನು ಬರುತ್ತೋ ಅದು ತುಂಬ ಬೇಗ ಆಗುತ್ತೆ. ಸೊ ಮತ್ತೊಂದು ಸಿನಾರಿಯೋ ಏನಂದರೆ ಥೈರಾಯ್ಡ್ ಕಮ್ಮಿ ಇದ್ದಾಗ ಡಾಕ್ಟ್ರುಗಳು ಥೈರಾಯ್ಡ್ ಟ್ಯಾಬ್ಲೆಟ್ ಕೊಡ್ತಾರೆ. ಅದು ಒಮ್ಮೊಮ್ಮೆ ಡೋಸ್ ಅಡ್ಜಸ್ಟ್ ಮಾಡುವಾಗ ಜಾಸ್ತಿ ಅಕಸ್ಮಾತ್ ಪರಿಣಾಮದಲ್ಲಿ ತೊಗೊಂಡ್ರು ಈ ಮೂಳೆ ಸವಿಯೋದು ಅಂದರೆ ಮೂಳೆ ಶಕ್ತಿ ಕಮ್ಮಿ ಆಗೋದು ತುಂಬ ಬೇಗ ಆಗ್ಬೋದು. ನಂಗೆ ಕೆಲಸ ಮಾಡೋಕ್ಕಾಗಲ್ಲ, ತೂಕ ಎತ್ತಕ್ಕಾಗಲ್ಲ, ಮಲ್ಕೊಂಡಿರೋಣ ಅನಿಸುತ್ತೆ, ರಾತ್ರಿ ನಿದ್ದೆ ಬರಲ್ಲ, ಆಲ್ ದಿಸ್ ಆನ್ಸರ್ಸ್ ಬಂತಲ್ವಾ. ಸೊ ಹೇಗೆ ಈ ಎಲ್ಲ ಮೆಟಬಾಲಿಸಮನ್ನು ನಾವು ಯಾವುದೇ ರೀತಿಲಿ ದೈನಂದಿನ ಚಟುವಟಿಕೆನ ಯಾವುದೇ ರೀತಿಲಿ ತೊಂದರೆ ಆಗದೇ ಇರೋ ಥರ ನಿರ್ವಹಿಸ್ಕೊಂಡು ಹೋಗ್ಬೋದು?
ಫಸ್ಟು ಅದರಲ್ಲಿ ಕಂಡುಹಿಡಿಬೇಕು. ಕಂಡುಹಿಡಿದ ಮೇಲೆ ಟ್ರೀಟ್ಮೆಂಟ್. ಅದು ಟ್ರೀಟ್ಮೆಂಟ್ ಆದಮೇಲೆ ಅದು ಕನ್ಸಿಸ್ಟೆಂಟಾಗಿ ಅಂದರೆ ಪ್ರತಿದಿನವೂ ತಪ್ಪದೆ ಜ್ಞಾಪಕದಿಂದ ಒಂದೇ ರೀತಿ ಬೆಳಿಗ್ಗೆ ಹೊತ್ತು ಥೈರಾಯ್ಡ್ ಕಮ್ಮಿ ಇದ್ದವರು ಥೈರಾಯ್ಡ್ ಟ್ಯಾಬ್ಲೆಟ್ ಮರೀದೆ ಹಾಕ್ಕೊಂಡ್ರೆ ಅದು ನಿಮ್ಮ ಶರೀರಕ್ಕೆ ಎಷ್ಟು ಬೇಕೋ ಅಷ್ಟು ಥೈರಾಯ್ಡು ಡೋಸ್ ಅಡ್ಜಸ್ಟ್ ಮಾಡಿಕೊಟ್ಟಿರ್ತಾರೆ ನಿಮ್ಮ ಡಾಕ್ಟ್ರು. ಅದು ತೊಗೊಳೋದ್ರಿಂದ ನಿಮಗೆ ಮೈಯಲ್ಲಿ ಆಗಬೇಕಾಗಿರೋ ಚಟುವಟಿಕೆಗಳೆಲ್ಲ ದೈನಂದಿನ ಕಾರ್ಯಗಳನ್ನೆಲ್ಲ ನೀವು ಕಷ್ಟ ಇಲ್ಲದೆ ನಿರ್ವಹಿಸ್ಬೋದು. ಸಮ್ಟೈಮ್ಸ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಂತಂದರೆ ಹದಿಹರೆಯ ಬಂದಾಗಲೇ ಥೈರಾಯ್ಡ್ನ ಸಮಸ್ಯೆ ಕಾಣಿಸ್ಕೋಬೋದು. ಮುಂದೆ ಮದುವೆ ಆಗಿ ಮಕ್ಕಳಾಗಬೇಕು ಅಂತಂದಾಗ ಕೂಡ ಸಮಸ್ಯೆ ಬರಬಹುದು ಅಂತ. ಈ ಥರ ಇರುವಾಗ ಆ ಮಗುವಿನ ಜನನಕ್ಕೆ ಇದು ಯಾವ ರೀತಿಯ ಅಥವಾ ಮಗು ಕನ್ಸೀವ್ ಆಗೋದಕ್ಕೆ ಇದು ಯಾವ ತರಹದ ಸಮಸ್ಯೆನ ಉಂಟು ಮಾಡುತ್ತೆ? ಹೌದು, ಕನ್ಸೀವ್ ಆಗಕ್ಕೆ ಕೆಲವ್ರಿಗೆ ತೊಂದರೆ ಆಗ್ಬೋದು. ಅಂದ್ರೆ ಜನರಲ್ ಆಗಿ ಹೇಳಕ್ಕಾಗೋದಿಲ್ಲ. ನಾವೇ ನೋಡಿದೀವಿ, ಏನೋ ಒಂದು ಥೈರಾಯ್ಡ್ ಒಂದು ಟೆಸ್ಟ್ ಮಾಡಿಸಿದಾಗ ಅದೊಂದು ಇಂಪೇರ್ಡ್ ಆಗಿರುತ್ತೆ. ಅದನ್ನ ಸರಿ ಮಾಡಿದ ತಕ್ಷಣ ಅದು ಶರೀರದ ಕ್ರಿಯೆ ಎಲ್ಲ ಸರಿ ಹೋಗ್ಬಿಟ್ಟು ನಮ್ಗೇನೆ ಆಶ್ಚರ್ಯ ಆಗೋ ಹಾಗೆ ಸರಿ ಹೊಟ್ಟೋಗುತ್ತೆ. ಸೊ ಪ್ರೆಗ್ನೆನ್ಸಿನಲ್ಲಿ ಮಾನಿಟರ್ ಮಾಡಬೇಕಾದ್ರೆ TSH ಆ್ಯಂಡ್ ಫ್ರೀ T4. ಇದು ಫ್ರೀ T4 ಅಂದ್ರೆ ಯಾವ್ದು ಕೆಲಸ ಮಾಡ್ತಿದೆ, ರಕ್ತ ಚಲನೆಯಲ್ಲಿ ಕೆಲಸ ಮಾಡಕ್ಕೆ ಯಾವ್ದು ಇಂಪಾರ್ಟೆಂಟ್ ಇದೆ ಅಂತ ಹೇಳಿ ಫ್ರೀ T4 ಅಂತಿರುತ್ತೆ. TSH ಫ್ರೀ T4 ಎರಡು ಮಾನಿಟರ್ ಮಾಡ್ಕೋಬೇಕು. ಅದನ್ನು ಮಾನಿಟರ್ ಮಾಡಿಕೊಂಡಾಗ ಪ್ರೆಗ್ನೆನ್ಸಿನಲ್ಲಿ ಎಲ್ಲ ನಾರ್ಮಲ್ ಇದೆ ಅಂತ ಹೇಳಿದ್ರೆ ಏನೂ ತೊಂದರೆ ಆಗಲ್ಲ. ನನಗೆ ಒಂದು 4 ಇಯರ್ಸ್ ಒಂದು ಮಗು ಇದೆ. ಇವಾಗ 4.5 ಮಂತ್ಸ್ದು ಪ್ರೆಗ್ನೆನ್ಸಿ. ನಾನು ಮಗುಗೆ ಏನಾದರೂ ಪರಿಣಾಮ ಆಗುತ್ತಾ ಅಂತ ಕೇಳ್ತಾ ಇದ್ದೀನಿ. ಬಹಳ ಮುಖ್ಯವಾದಂಥ ಒಂದು ಕ್ವಶನ್ ಕೇಳಿದ್ಲು. ಖುಷಿಯಾಗಿ ಈಗ ಯಾವುದೇ ಭಯ ಇಲ್ಲದೆ ಆಕೆಗೆ ಡೆಲಿವರಿ ಆಗಬೇಕು ಅಲ್ವಾ? ಹೆಲ್ದಿ ಮಗು ಬೇಕು. ಆಕೆಗೆ ನೀವೇನು ಹೇಳ ಬಯಸ್ತೀರಾ? ಮಗು ಬೆಳೀತಾ ಇರಬೇಕಾದ್ರೆ ಮೊದಲು 3 ತಿಂಗಳಲ್ಲಿ ಅದರದ್ದೆಲ್ಲ ಅಂಗಾಂಗಗಳೆಲ್ಲ ಬೆಳೀತಾ ಇರುತ್ತೆ. ಹಾಗೇನೆ ಥೈರಾಯ್ಡು ಅಷ್ಟೆ. ಥೈರಾಯ್ಡ್ ಮಗು ತಾನೇ ಥೈರಾಯ್ಡ್ ಪ್ರೊಡ್ಯೂಸ್ ಮಾಡಿ, ತಂದೆ ಥೈರಾಯ್ಡ್ ಪ್ರೊಡ್ಯೂಸ್ ಮಾಡೋಕ್ಕೆ ಒಂದು 10 ರಿಂದ 12 ವಾರ, 3 ತಿಂಗಳು ಅಂತ ಇಟ್ಕೊಳ್ಳಿ. 3 ತಿಂಗಳು ಆದ ನಂತರ ಮಗು ತನ್ನ ಥೈರಾಯ್ಡ್ ಹಾರ್ಮೋನ್ಸ್ನ ತಾನೇ ಉತ್ಪತ್ತಿ ಮಾಡ್ಕೊಳ್ಳುತ್ತೆ. ಅಲ್ಲಿವರೆಗೂ ತಾಯಿದು ಥೈರಾಯ್ಡು ನಾವು ಕಂಟ್ರೋಲ್ನಲ್ಲಿ ಇಡಬೇಕು. ತಾಯಿ ಸರಿಯಾಗಿ ಥೈರಾಯ್ಡ್ ಮಾತ್ರೆ ಸೇವಿಸಿದ್ರೆ ಅದು ಮಗುಗೂ ತಲುಪಿ ಅದು 11-12 ವಾರ, 3 ತಿಂಗಳವರೆಗೂ ಮಗು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವು ರಿಸರ್ಚಲ್ಲಿ ಯಾರಿಗೆ TPO ಆ್ಯಂಟಿಬಾಡೀಸ್ ಇದೆ ಅವ್ರಿಗೆ ಮಿಸ್ಕ್ಯಾರೇಜ್ ಆಗೋದು ಸ್ವಲ್ಪ ಕಾಮನ್ ಅಂತ ಕೆಲವು ರಿಪೋರ್ಟ್ಸ್ನಲ್ಲಿದೆ. ಆಮೇಲೆ ಮಗುಗೆ ನ್ಯೂರೋ ಡೆವಲಪ್ಮೆಂಟ್ ಅಂದರೆ ಬುದ್ಧಿ ಡೆವಲಪ್ ಆಗೋದು ತುಂಬ ಇಂಪಾರ್ಟೆಂಟು. ಅದು ತಾಯಿಯ ಥೈರಾಯ್ಡ್ ಮೇಲೆ ಡಿಪೆಂಡ್ ಆಗಿದೆ ಅಂತಲೂ ಕಂಡುಹಿಡಿದಿದ್ದಾರೆ. ಅದು ಸಾಮಾನ್ಯ ಲೇಟ್ ಫಸ್ಟ್ ಆ್ಯಂಡ್ ಅರ್ಲಿ ಸೆಕೆಂಡ್ ಟ್ರೈಮಿಸ್ಟರ್ ಅಂತ ಹೇಳ್ತೀವಿ. ಅಂದರೆ ಒಂದು 20 ವಾರದವರೆಗೂ, 4.5 ತಿಂಗಳವರೆಗೂ. ಆದರೆ ಇನ್ನೂ ಒಂದೇನು ಕಂಡುಹಿಡಿದಿದ್ದಾರೆ ಅಂದರೆ ತಾಯಿ ಥೈರಾಯ್ಡ್ ನಾವು ಕರೆಕ್ಟ್ ಮಾಡಿದರೂ ಸಹ ಸ್ವಲ್ಪ ತೊಂದರೆ ಕಾಣಿಸ್ಕೋಬಹುದು ಅಂತ ಕೆಲವು ರಿಸರ್ಚ್ ಪೇಪರ್ಸ್ ಇದೆ. ಓಕೆ, ದಟ್ಸ್ ದೇರ್ ಇನ್ ರಿಸರ್ಚ್. ನಿನ್ನ ಮುಖದಲ್ಲಿ ತುಂಬಾ ಭಯ ಕಾಣಿಸ್ತಾ ಇದೆ ನನಗೆ. ಭಯ ಪಡೋದು ಬೇಡ, ಅವಶ್ಯಕತೆನೇ ಇಲ್ಲ. ವಿಶ್ ಯು ಅ ವೆರಿ ವೆರಿ ಹೆಲ್ದಿ ಡೆಲಿವರಿ ಮಾ. ಯಾಕಮ್ಮ ಅಷ್ಟೊಂದು ಭಯ ಪಡ್ತಾ ಇದೆಯಾ? ಬಾಯ್ಲಿ ಪ್ಲೀಸ್ ಕಮ್ ಹಿಯರ್. ನಾನೇ ಬರಲಾ? ಕಮ್ ಆನ್. ಮೇಡಮ್, ಡಾಕ್ಟರ್ ಹೇಳಿದ್ದಾರೆ ಮಿಸ್ಕ್ಯಾರೇಜ್ ಆಗುತ್ತೆ ಅಂತ. ಕ್ಯಾನ್ ಐ ಟೆಲ್ ಹರ್ ಸಮಥಿಂಗ್? ಮತ್ತೆ ಮಗು ಮೇಲೂ ಆ ಪರಿಣಾಮ ಬೀಳುತ್ತೆ ಅಂತ ಹೇಳಿದ್ದು. Why are you doing this? No way. Okay. ನಿನ್ನ ಥೈರಾಯ್ಡ್ ಕಂಟ್ರೋಲಲ್ಲಿ ಇದೆಯಾ? ಕಂಟ್ರೋಲಲ್ಲಿದೆ. 100 mg ಮಾತ್ರೆ ತಿಂತಾ ಇದ್ದೀನಿ ಮೇಡಮ್. ಕಂಟಿನ್ಯೂ ಮಾಡುವ. ಇದುವರೆಗೂ ಸ್ಕ್ಯಾನಿಂಗ್ ಮಾಡಿಸ್ಕೊಂಡಿದ್ರಲ್ಲಿ ಎಲ್ಲ ನಾರ್ಮಲ್ ಇದೆ ಅಲ್ವಾ? ನಾರ್ಮಲ್ ಇದೆ. 4 ತಿಂಗಳು ಅಂತ ಹೇಳಿದೀಯಾ ಅಲ್ವಾ? ನಾನು ಮೊದಲು 3 ತಿಂಗಳು ಅಂತ ಹೇಳಿದ್ನಲ್ವಾ? 3 ತಿಂಗಳು ಮಾತ್ರೆ ತಗೊಂಡಿದ್ಯಾ ಅಲ್ವಾ? ಇನ್ನು ನಾರ್ಮಲ್ಲು. ಖಂಡಿತ ನಿನ್ಗೆ ಮಗುಗೆ ಏನು ತೊಂದರೆ ಆಗಲ್ಲ, ಮಿಸ್ಕ್ಯಾರೇಜ್ ಆಗೋ ಚಾನ್ಸಸ್ ಇರಲ್ಲ. ಮತ್ತೆ ನಾನು ಡೈಲಿ ಯಾವ ಥರ ಇರಬೇಕು ದಿನಚರಿಯಲ್ಲಿ, ವೆರಿ ಗುಡ್ ಕ್ವಶನ್, ಆ ಥರ ಹೇಳಿ. ಊಟ ತಿಂಡಿಲಿ ಫಸ್ಟ್ ಇಲ್ಲಿಂದ ಯೋಚನೆ ತೆಗೆದು ಬಿಡಬೇಕು ಅಲ್ವಾ? ನಗಬೇಕು ಫಸ್ಟು, ಖುಷಿಯಾಗಿ ನಗಬೇಕು. ಆಮೇಲಿಂದ ಮುಂದಿಂದೆಲ್ಲ ಪ್ರೆಗ್ನೆನ್ಸಿದಲ್ಲಿ ಏನೇನು ತಿನ್ನಬೇಕು, ಐರನ್ ತೊಗೋಬೇಕಾಗತ್ತೆ, ಕ್ಯಾಲ್ಶಿಯಂ ತೊಗೋಬೇಕಾಗತ್ತೆ, ವ್ಯಾಯಾಮ ಮಾಡಬೇಕಾಗತ್ತೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟು ಮನಸ್ಸು ಖುಷಿ ಇಟ್ಕೊಂಡು ಥೈರಾಯ್ಡ್ ಮಾತ್ರೆ ಸರಿಗೆ ತೊಗೊಂಡ್ರೆ ನಿನ್ನ ಮಗು ಚೆನ್ನಾಗಿ ಬೆಳೆಯುತ್ತೆ. ನಿನಗೆ ಸರಿಯಾಗಿ ನಾರ್ಮಲ್ ಡೆಲಿವರಿ ಹೇಗಾಗುತ್ತೆ ಅದು ಸರಿಯಾಗೇ ಆಗುತ್ತೆ. ಮಗುನೂ ಚೆನ್ನಾಗಿರುತ್ತೆ. ನಿನಗೆ ಥೈರಾಯ್ಡ್ ಇದೆ ಅಂತ ಮಗುಗೂ ಥೈರಾಯ್ಡ್ ಇದೆ ಅಂತ ಹೇಳೋಕ್ಕಾಗಲ್ಲ. ಓಕೆ, ನಾನೀಗ ಒಂದು ಪ್ರಶ್ನೆ ಕೇಳ್ತೀನಮ್ಮ. ಈಗ ಗಂಡು ಮಗು ಆದರೆ ಏನು ಹೆಸರಿಡ್ಬೇಕು ಅಂತಿದ್ಯಾ? ಹೆಣ್ಮಗು ಆದರೆ ಏನು ಹೆಸರಿಡ್ಬೇಕು ಅಂತಿದ್ಯಾ? ಡಿಸೈಡ್ ಮಾಡಿ. ಕಮಾನ್ ಹೇಳಬೇಕು, ಅದೆಲ್ಲ ಯೋಚನೆ ಮಾಡ್ಬೇಕಲ್ವಾ? ಈಗಲೇ ನೋಡು, ಅದ್ರ ಬಗ್ಗೆ ಕನ್ಸು ಕಾಣ್ತಾ ಇರಬೇಕು. ಗಂಡು ಮಗು ಹುಟ್ಟಿದ್ರೆ ಹಿಂಗಿರ್ಬೇಕು ರೀ, ನಿಮ್ಮ ಥರ ಇರ್ಬೇಕಾ, ನನ್ನ ಥರ ಇರ್ಬೇಕಾ? ಹೆಣ್ಮಗು ಆಗಬೇಕು ಅಂತ ಆಸೆ ಇದೆ. ಬಿಗ್ ಕ್ಲಾಪ್ ನೋಡಿ, ಆಕೆಗೆ ಹೆಣ್ಮಗು ಬೇಕು ಅಂತ ಆಸೆ ಇದೆ. ಓಕೆ, ಏನು ಹೆಸರಿಡ್ಬೇಕು ಅಂತಿದ್ಯಾ? ನಿನ್ನ ಹಸ್ಬೆಂಡ್ ಥರ ಇರಬೇಕಾ ನೋಡೋಕ್ಕೆ, ನಿನ್ನ ಥರ ಇರಬೇಕಾ?
ನಮ್ಮ ಹಸ್ಬೆಂಡ್ ಥರ ಇರಬೇಕು. ಹಸ್ಬೆಂಡ್ ಥರ ಇರಬೇಕು. ವೆರಿ ನೈಸ್. ಹೆಣ್ಮಗುಗೆ ಏನು ಹೆಸರು ಇಡಬೇಕು ಅಂತಿದ್ಯಮ್ಮ? ಕನಸು ಮತ್ತೆ ಪ್ರಕೃತಿ ಅಂತ. ನೋಡಿ, ಹೆಸರು ಕೂಡ ಆಕೆ ಮಾಡಿದಾವೆ, ನಂಗೆ ಗೊತ್ತು. ಕನಸು, ನಿನ್ನ ಕನಸಿಗೆ, ನಿನ್ನ ಪ್ರಕೃತಿಗೆ ಒಂದು ಒಳ್ಳೆಯ ಮುದ್ದಾದ ಕನಸು ಅಥವಾ ಪ್ರಕೃತಿ ಅಂತ ಹೆಸರಿಟ್ಕೊಳ್ಳೋ ಮಗು ಹುಟ್ಲಿ. ಓಕೆ, ನಾವು ವಿಶ್ ಮಾಡ್ತೀವಿ. ಭಯ ಮಾತ್ರ ಖಂಡಿತ ಪಡಬೇಡ. ಬಿಕಾಸ್ ಎಲ್ಲ ಪ್ರಾಬ್ಲಮ್ಗೂ ಒಂದು ಸೊಲ್ಯೂಷನ್ ಇದ್ದೇ ಇರುತ್ತೆ ಅಲ್ವಾ? ಎಷ್ಟು ಚೆನ್ನಾಗಿ ಹೇಳಿದ್ರು ಇದುವರೆಗೆ ಡಾಕ್ಟರ್ಸು. ಒಂದ್ಸಲ ಜೋರಾಗಿ ನಗಬೇಕು. ವೆರಿ ನೈಸ್, ಯು ಲುಕ್ ಪ್ರಿಟಿ. ನಿಂತರ ನಮ್ಮ ಎಷ್ಟೋ ಹೆಣ್ಣುಮಕ್ಕಳು ಅದ್ರ ಬಗ್ಗೆ ಸರಿಯಾದ ಅರಿವಿಲ್ಲದೆಯೋ, ಅಥವಾ ಆ ಕಡೆ ಮನೆಯವ್ರೇನೋ ಅಂದರು ಅಂತನೋ, ಸೊಸೈಟಿಲೇನೋ ಅಂದರು ಅಂತನೋ, ಅಥವಾ ಗಂಡ ತುಂಬ ಏನೋ ಬೇಜಾರು ಕೊಟ್ಟರು ಅಂತನೋ, ಅವ್ರು ಬಹಳಷ್ಟು ಜಿಗುಪ್ಸೆ ಪಟ್ಕೊಂಡು ನರಳ್ಕೊಂಡು ಏನೋ ದೊಡ್ಡ ಕಾಯಿಲೆ ಬಂದ್ಬಿಡ್ತು ನನಗೆ ಅನ್ನೋದನ್ನೆಲ್ಲ ಯೋಚನೆ ಮಾಡ್ತಾ ಇರ್ತಾರೆ. ಇಂಥವ್ರಿಗೆಲ್ಲ ಒಂದು ಉತ್ತರ ಕೊಡಬೇಕು, ಒಂದು ನಂಬಿಕೆ ಅವರಲ್ಲಿ ಹುಟ್ಟು ಹಾಕಬೇಕು, ಒಂದು ಪಾಸಿಟಿವ್ ಆ್ಯಟಿಟ್ಯೂಡ್ ಅವರಲ್ಲಿ ಬರಬೇಕು ಅನ್ನೋದನ್ನು ಪ್ರಯತ್ನ ಮಾಡೋ ಒಂದು ಚಿಕ್ಕ ಪ್ರಯತ್ನನೇ ನಮ್ಮ ಈ ಫ್ಯಾಮಿಲಿ ಡಾಕ್ಟರ್ ಪ್ರೋಗ್ರಾಮ್. ಇಲ್ಲಿ ಬಂದು ನಿನಗೆ ಸ್ವಲ್ಪ ಸಮಾಧಾನ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಇಷ್ಟೊತ್ತವರೆಗೂ ಅವ್ರು ಹೇಳಿದ್ದೆಲ್ಲ ಕೇಳಿದೆ ಅಲ್ವಾ? ಓಕೆ, ಇನ್ನು ಮುಂದೆ ಯಾವುದೇ ಕೆಟ್ಟ ಆಲೋಚನೆ ನಿನಗೆ ಬರಬಾರ್ದು. ಓಕೆ, ಎಸ್. ಮತ್ತೆ ಮುಂದೆ ಪ್ರಶ್ನೆಗಳೇನಾದರೂ ಇದೆಯಾ? ಕೇಳಬಹುದು. ಥೈರಾಯ್ಡ್ ಟ್ಯಾಬ್ಲೆಟು ಇವಾಗ 5 ಇಯರ್ಸಿಂದ ತಗೊಳ್ತೀವಿ. ಇವಾಗ ಎಲ್ಲಾದರೂ ಊರಿಗೆ ಹೋದರೆ 1-2-3 ಡೇಸ್ ಮರ್ತು ಬಿಟ್ಟರೆ ಟ್ಯಾಬ್ಲೆಟ್ ಹಾಕಲಿಲ್ಲ ಅಂದರೆ ಅದರಿಂದ ಏನೋ ದೊಡ್ಡ ಪ್ರಾಬ್ಲಮ್ ಬರುತ್ತಾ ಡಾಕ್ಟರ್ಸ್? ವಾರಕ್ಕೊಂದ್ಸತಿ ಬೇಕಾದ್ರೆ ತೊಗೋಬೋದು, ಬಟ್ ವಿ ಡೋಂಟ್ ರೆಕಮೆಂಡ್ ದ್ಯಾಟ್. ಏನಾಗುತ್ತೆ, ಒಂದೇ ಟೈಮ್ ಮಾತ್ರೆ ತೊಗೊಂಡಾಗ ಆ ದಿನ ಮಾತ್ರ ಸ್ವಲ್ಪ ಎದೆ ಬಡ್ತ ಜಾಸ್ತಿ ಆಗೋದು, ಆ ಥರ ಸ್ವಲ್ಪ ಸಿಮ್ಟಮ್ಸ್ ಬರ್ತದೆ. ಸೊ ಅದಕ್ಕೋಸ್ಕರ ಏನು ಹೇಳ್ತೀವಿ, ಡೈಲಿ ತೊಗೊಳೋದು ಬೆಟರ್ ಅಂತ. ಸೊ ಇವಾಗ ಒಂದಿನ ಮರ್ತು ಹೋದರೆ ಮಾರನೇ ದಿವಸ 2 ಟ್ಯಾಬ್ಲೆಟ್ ತೊಗೋಬೇಕು ಅಷ್ಟೇ. ಇವಾಗ 2 ದಿನ ಮರ್ತು ಹೋದರೆ 3 ಟ್ಯಾಬ್ಲೆಟ್ ಒಟ್ಟಿಗೆ ತೊಗೋಬೋದು, ಏನು ಪ್ರಾಬ್ಲಮ್ ಆಗಲ್ಲ. ಥೈರಾಯ್ಡ್ ಆ್ಯಂಡ್ ಕೆಫೈನ್ ದೇ ಸೇ ಇಟ್ಸ್ ಆಪೋಸಿಟ್ಸ್. ಯಾಕೆ ನೋ ಕಾಫಿ ಫಾರ್ ಥೈರಾಯ್ಡ್? ಆ ಥರ ಏನು ಇರೋ ಥರ ಕಾಣ್ತಾ ಇಲ್ಲ. ಬಿಕಾಸ್ ಈ ಥರ ಲೆಜೆಂಡ್ಸ್ ಆರ್ ದೇರ್, ಇಂಟರ್ನೆಟ್ ಅಲ್ಲಿ ಓದಿರ್ತಾರೆ ಮೋಸ್ಟ್ಲಿ. ಗೂಗಲ್ ಕೆಲವರೆಲ್ಲ ಹೇಳ್ತಾರೆ ನೀವು ಅಯೋಡಿನ್ ಫ್ರೀ ಸಾಲ್ಟ್ ತಗೊಳ್ಳಿ, ಮತ್ತೆ ಇದನ್ನ ಅವಾಯ್ಡ್ ಮಾಡಿ, ಅದನ್ನ ಅವಾಯ್ಡ್ ಮಾಡಿ. ಇವಾಗ ಇಂಟರ್ನೆಟ್ ಅಲ್ಲಿ ಹೋಗಿ ಓದಿದ್ರೆ, ಇಂಟರ್ನೆಟ್ ಇಸ್ ಅ ಸೋರ್ಸ್ ಆಫ್ ಲಾಟ್ ಆಫ್ ಮಿಸ್ಇನ್ಫಾರ್ಮೇಶನ್. ಆಕ್ಚುಲಿ ತುಂಬಾ ಜಾಸ್ತಿ ಬರ್ದಿದೆ ಅದರಲ್ಲಿ. ಇದು ಹಾಗಲಕಾಯಿ ತಗೊಳ್ಳಿ, ಅದು ತಗೊಳ್ಳಿ, ಇದು ತಗೊಳ್ಳಿ, ಅದೆಲ್ಲ ಆಲ್ ಆಫ್ ಇಟ್ ಇಸ್ ರಬಿಶ್ ಆಕ್ಚುಲಿ. ಸೊ ವಿ ರಿಯಲಿ ದೇರ್ ಇಸ್ ನೋ ಸೈನ್ಸ್ ಬಿಹೈಂಡ್ ಇಟ್. ನೀವು ಏನೇ ಮಾಡಿದ್ರು ಬಂದ್ರೆ ಬರುತ್ತೆ, ಅದೇ ಅಷ್ಟೇ. ಸರ್, ಥ್ರೋಟ್ ಇನ್ಫೆಕ್ಷನ್ಗೂ ಥೈರಾಯ್ಡ್ಗೂ ಏನಾದರೂ ಸಂಬಂಧ ಇದೆಯಾ? ಇಲ್ಲ. ಇವಾಗ ನೀವು ಹೈಪೋಥೈರಾಯ್ಡಿಸಮ್ ಇದ್ರೆ, ಅನ್ಟ್ರೀಟೆಡ್ ಹೈಪೋಥೈರಾಯ್ಡಿಸಮು ಇಲ್ಲ ಕೊಡೋ ಡೋಸ್ ಕಡಿಮೆ ಆಗಿದ್ರೆ ಸ್ವಲ್ಪ ನಿಮ್ದು ವೋಕಲ್ ಕಾರ್ಡ್ ದಪ್ಪ ಆಗೋದ್ರಿಂದ ಸ್ವಲ್ಪ ಹೋರ್ಸ್ ವಾಯ್ಸ್ ಸ್ವಲ್ಪ ಹೆವಿ ಆಗಿರುತ್ತೆ. ಸ್ವಲ್ಪ ಟ್ರೀಟ್ ಮಾಡಿ 1 or 2 years ಆದ್ಮೇಲೆ ಅದು ವಾಸಿ ಆಗೋಗುತ್ತೆ. How often thyroid test has to be done? 1 monthly once? Yes, very good question. ಈ ಕ್ವೆಶ್ಚನ್ ಅನ್ನು ನಾನು ಕೇಳಬೇಕು ಅಂತ ಅವಾಗಿಂದ ಹೇಳ್ತಾನೆ ಇದ್ದೀವಿ ನಾವು. ಎಕ್ಸಾಕ್ಟ್ ಆಪೋಸಿಟ್ ಇದ್ದಾರೆ. ಒಂದು 3 ವರ್ಷಕ್ಕೊಂದ್ಸತಿ ಮಾಡೋರು ಇದ್ದಾರೆ, ಮಂತ್ಲಿ ಒನ್ಸ್ ಮಾಡೋರು ಇದ್ದಾರೆ ನನ್ನ ಪೇಷಂಟ್ ಅಲ್ಲಿ. ಸೊ 2 ಮಾಡೋದು ಬೇಕಾಗಿಲ್ಲ ಆಕ್ಚುಲಿ. ರೀಪ್ರೊಡಕ್ಟಿವ್ ಏಜ್ ಗ್ರೂಪ್ ಅಲ್ಲಿ 3 ರಿಂದ 4 ತಿಂಗಳಿಗೆ ಒಂದ್ಸತಿ ಮಾಡಿದ್ರೆ ಒಳ್ಳೇದು ಆಕ್ಚುಲಿ. ನೀವು ಡಾಕ್ಟರ್ ಹತ್ರ ಕೂಡ ಹೋಗೋದು ಬೇಕಾಗಿಲ್ಲ. ಇವಾಗೆಲ್ಲ ಥೈರಾಯ್ಡ್ ಎಲ್ಲ ಸೆಲ್ಫ್ ಟೆಸ್ಟೇ ಮಾಡಿಸ್ಕೊಂತಾ ಇದ್ರೆ, ನಿಮ್ಮ ಡಾಕ್ಟರ್ ನಿಮಗೆ ರೇಂಜ್ ಹೇಳ್ಬಿಡ್ತಾರೆ ಇಷ್ಟರಿಂದ ಇಷ್ಟವರೆಗೂ ಇರಬೇಕು ಅಂತ. ಆ ಟೈಮಲ್ಲಿ ರೀಪ್ರೊಡಕ್ಟಿವ್ ಏಜ್ ಗ್ರೂಪ್, ಇವಾಗ ಮಗು ಆಗುವಂತ ಚಾನ್ಸ್ ಇದೆ ಅಂತ ಮೇಡಮ್ ಹೇಳಿದ್ರು. ಇವಾಗ 2.5 ಕೆಳಗಡೆ ಇರಬೇಕು TSH ಅಂತ. ಸೊ ಅದರಲ್ಲಿ ಇದೆಯಾ ಅಂತ ನೋಡ್ಕೊಳ್ಳೋದಕ್ಕೆ ನೀವು ಚೆಕ್ ಮಾಡ್ಕೋಬಹುದು. ಇವಾಗ ನಾನ್ ರೀಪ್ರೊಡಕ್ಟಿವ್ ಏಜ್, ಇವಾಗ ಫ್ಯಾಮಿಲಿ ಕಂಪ್ಲೀಟ್ ಆಗಿದೆ, 2 ಮಗು ಆಗಿದೆ ಅಂದಮೇಲೆ 6 ತಿಂಗಳಿಗೆ ಒಂದ್ಸತಿ ಮಾಡಿದ್ರೆ ಸಾಕು ಆಕ್ಚುಲಿ. ಸ್ವಲ್ಪ ವಯಸ್ಸಾದ್ಮೇಲೆ ನೀವು 6 ತಿಂಗಳಿಗೆ ಒಂದ್ಸತಿ ರೆಗ್ಯುಲರ್ ಆಗಿ ಮಾಡಿಸ್ತಾ ಇದ್ದೀರಾ, ರೆಗ್ಯುಲರ್ ಆಗಿದೆ, ಏನು ಪ್ರಾಬ್ಲಮೇ ಇಲ್ಲ, ಇವಾಗ 4-5 ವರ್ಷ ಆಗ್ಬಿಟ್ಟಿದೆ, ಅದೇ ಸೇಮ್ ಡೋಸ್ 100 ಮೈಕ್ರೋಗ್ರಾಮ್ ಅಂತ ತಗೊಂತಾ ಇದ್ದೀರಾ, ಅವಾಗ 1 ವರ್ಷಕ್ಕೊಂದ್ಸತಿ ಮಾಡಿದ್ರು ಪರವಾಗಿಲ್ಲ. ನಿಮ್ಗೆ ಏನಾದ್ರು ಸಿಂಪ್ಟಮ್ಸ್ ಬಂದ್ರೆ ಆ ಟೈಮಲ್ಲಿ ನೀವು ಚೆಕ್ ಮಾಡ್ಕೋಬಹುದು, ಥೈರಾಯ್ಡ್ ಇಂದ ಈ ಸಿಂಪ್ಟಮ್ ಬರ್ತಾ ಇದೆಯಾ ಅಂತ. ಥೈರಾಯ್ಡ್ ಸಮಸ್ಯೆಯಿಂದಾಗಿ ದೇಹದ ಬೇರೆ ಅಂಗಾಂಗಗಳು ಅಂತಂದರೆ ಅದು ಕಣ್ಣಿರ್ಬೋದು, ಮೂಗಿರ್ಬೋದು, ಬಾಯಿ ಇರ್ಬೋದು, ಕಿವಿ ಇರ್ಬೋದು, ಮೆದುಳಿರ್ಬೋದು, ಅಥವಾ ಬೇರೆ ನಮ್ಮ ದೇಹದ ಪ್ರಮುಖ ಅಂಗಗಳು, ಎಲ್ಲ ಅಂಗಗಳು ಪ್ರಮುಖವೇ, ಅದರ ಮೇಲೆ ಯಾವ ರೀತಿಯ ಪರಿಣಾಮ ಬೀರುತ್ತೆ ಮತ್ತು ಏನಾದರೂ ಸಮಸ್ಯೆಗಳು ಬರುತ್ತಾ? ಹೆಂಗಸರಲ್ಲಿ ಒಂದೊಂದು ಸತಿ ಬ್ರೆಸ್ಟಲ್ಲಿ ಒಂದು ಹಾಲು ಥರ ಸೆಕ್ರಿಷನ್ ಬರ್ಬೋದು ಹೈಪೋಥೈರಾಯ್ಡ್ ಇರೋರಿಗೆ. ಸೊ ಅದು ನಾವು ಆ್ಯಕ್ಚುಲಿ ನಾವೆಲ್ಲ ಹೆಂಗಸರಿಗೂ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಅಂತ ಹೇಳ್ಕೊಡ್ತೀವಿ. ನಮ್ಮ ಸ್ತನಗಳಲ್ಲಿ ಏನಾದರೂ ಗಡ್ಡೆ ಇದೆಯಾ ಅಂತ ನೋಡ್ಕೊಳ್ಳೋವಾಗ, ಆವಾಗ ಹಾಲು ಏನಾದರೂ ಬರ್ತಿದೆಯಾ ಅಂತ ನೋಡಿಕೊಂಡ್ರೆ ಅದು ಬ್ರೆಸ್ಟ್ ಫೀಡ್ ಮಾಡದೇ ಇರೋ ಹೆಂಗಸರು, ಆವಾಗ 1 ಪಾಸಿಬಿಲಿಟಿ ಈಸ್ ದ ಥೈರಾಯ್ಡ್ ಪ್ರಾಬ್ಲಮ್. ಈ ಥರ ಥೈರಾಯ್ಡ್ನ ಸಮಸ್ಯೆ ಇದೆ ಅಂತ ಗೊತ್ತಾದಾಗ ಏನಾದರೂ ವಿಚಿತ್ರ ಪ್ರಯೋಗಗಳನ್ನು ಮಾಡಿದವರು ಯಾರಾದರೂ ಇದ್ದೀರಾ? ಕಲ್ಲುಪ್ಪು ಉಪಯೋಗಿಸಿ ಅಂತ ಹೇಳಿದ್ದಾರೆ. ನೋಡಿದ್ರ ಒಂದು ಬಂತಿವಾಗ ಹಾಗೆ ಈ ಥರದ್ದು ನಾನು ಕೇಳ್ತಾ ಇರೋದು, ಕಲ್ಲುಪ್ಪು ಉಪಯೋಗಿಸಿ ಅಂತ ಹೇಳಿದ್ದಾರೆ, ಕಮ್ಮಿ ಆಗತ್ತೆ ಅಂತ ಹೇಳಿದ್ದಾರೆ. ಆಮೇಲೆ ಬಿಸಿನೀರಿಗೆ ಉಪ್ಪು ಹಾಕಿ ಗಂಟ್ಲಲ್ಲಿ ಮುಕ್ಕು ಇದು ಮಾಡಿ. ಓಕೆ, ಬಿಸಿನೀರಿಗೆ ಉಪ್ಪು ಹಾಕಿ, ಕಲ್ಲುಪ್ಪು ಹಾಕಿ ಬಾಯಿ ಮುಕ್ಕಳಿಸ್ಬೇಕು ಅಂತ. ಇದು ಮಿತ್ತ ಅಥವಾ ಟ್ರುತ್ತ? ಈ ಥರ ಮಾಡಬೇಕಾ ಅನ್ನೋದು ಪ್ರಶ್ನೆ.
ಯಾರಿಗೆ ಹೆಲ್ಪ್ ಆಗುತ್ತೆ ಅಂದರೆ ಯಾವ ಅಯೋಡಿನ್ ಕಮ್ಮಿ ಇರುತ್ತೆ ಅವರಿಗೆ ಗಂಟುವಾಳ ಅಂತ ಬರುತ್ತೆ, ಹಳ್ಳಿ ಕಡೆಯಲ್ಲಿ ಇದು ಗಂಟಲು ಊದ್ಕೊಳೋದು ಗಂಟುವಾಳ ಅಂತ ಬರುತ್ತೆ, ಅಯೋಡಿನ್ ಕಮ್ಮಿ ಇದ್ದವ್ರಿಗೆ. ಅಂತ ಅವರಿಗೆ ಅಯೋಡೈಸ್ಡ್ ಸಾಲ್ಟ್ ಅಂತ ಏನಿತ್ತು ಆವಾಗ ಅಂಥವ್ರಿಗೆ ಕೊಟ್ಟರೆ ಅಂಥವ್ರಿಗೆ ಉಪಯೋಗ ಆಗುತ್ತೆ. ಎಲೆಕೋಸು ತಿನ್ನೋದು ಬಿಟ್ಟಿದ್ದೀವಿ, ಎಲೆಕೋಸು ಗೋಬಿ ಮಂಚೂರಿ ತಿನ್ನೋದು ಇಷ್ಟ ಇದ್ರೂ ತಿನ್ನೋದು ಬಿಟ್ಟಿದ್ದೀವಿ. ಭಾಳ ಬೇಜಾರು ಮಾಡ್ಕೊಂಡು ಕಷ್ಟದಲ್ಲಿ ಗೋಬಿ ಮಂಚೂರಿ ತಿನ್ನೋದು ಬಿಟ್ಟಿದ್ದೀರಾ? ಓಕೆ, ಈ ಥರ ಇವರು ಪಾಪ ಇಷ್ಟ ಇದ್ದರೂ ಗೋಬಿ ಮಂಚೂರಿ ತಿನ್ನೋದನ್ನು ಬಿಡಬೇಕಾಯ್ತು, ತಿನ್ನಬಾರ್ದು ಅಂತ ಹೇಳಿದ್ರಿಂದ. ಆ ಥರ ಬಿಡಬೇಕಾ? ದಿನ ತಿಂದರೆ ಕಷ್ಟ ಆಗುತ್ತೆ. ಯಾವಾಗಲೂ ಅಪರೂಪಕ್ಕೆ ತಿಂದರೆ ಅದರಲ್ಲಿ ಅಷ್ಟು ಅಯೋಡಿನ್ ಅಂಶ ಅಷ್ಟೊಂದು ತೊಂದರೆ ಕೊಡೋ ಅಷ್ಟು ದಕ್ಕಲ್ಲ ನಿಮ್ಮ ಮೈಗೆ. ಸೊ ಯಾವ ಅಪರೂಪಕ್ಕೆ ತಿಂಗಳಿಗೊಮ್ಮೆನೋ ಇಲ್ಲ 2 ವಾರಕ್ಕೊಮ್ಮೆನೋ ತಿಂದರೆ ಅದರಿಂದ ನಿಮ್ಗೆ ಅಷ್ಟು ಪರಿಣಾಮಗಳಿರಲ್ಲ. ಪಾಲಕ್ ಸೊಪ್ಪು ತಿನ್ಬೋದಾ ಅಂತ, ತಿನ್ನಬಾರ್ದು ಅಂತ ಯಾರೋ ಹೇಳ್ತಿದ್ರು. ತಿನ್ನಬಾರ್ದು ಅಂತ ಯಾರೋ ಹೇಳಿದ್ರು ಅವ್ರಿಗೆ. ಪಾಲಕ್ ಸೊಪ್ಪನ್ನು ತಿನ್ಬಹುದಾ? ತಿನ್ನಬಾರ್ದು ಅಂತ ಇಲ್ಲಮ್ಮ, ಅದು ಪಾಲಕ್ನಲ್ಲೂ ಅಯೋಡಿನ್ ಇದೆ. ಅಯೋಡಿನ್ ಇರೋ ಪದಾರ್ಥಗಳನ್ನು ಕಮ್ಮಿ ತಗೊಳ್ಳಿ ಅಂತ ಹೇಳ್ತೀವಿ. ಸೊ ಎಲ್ಲರೂ ಯಾಕೋ ಊಟದ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ ಅಂತ ನಂಗೆ ಅನಿಸ್ತಾ ಇದೆ. ಪ್ರತಿನಿತ್ಯ ನೀವು ಯಾವ ತರಹದ ಪದಾರ್ಥಗಳನ್ನು ತಿನ್ನಬಹುದು, ಯಾವುದನ್ನು ತಿನ್ನಬೇಕಾಗಿಲ್ಲ, ಯಾವ್ದು ತಿನ್ನೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ ಅನ್ನೋದನ್ನು ನೋಡೋದಕ್ಕೆ ಈಗ ಒಂದು ಫುಲ್ ಏನೇನು ಬೇಕು ರೇಂಜು ಆ ಎಲ್ಲ ಐಟಮ್ಸ್ ಇಲ್ಲಿಗ ಬರುತ್ತೆ. ನೋಡೋಣ, ಡಾಕ್ಟ್ರ್ ಇದ್ದಾರೆ, ಅವರೇ ನಿಮಗೆ ಅಡ್ವೈಸ್ ಮಾಡ್ತಾರೆ. ಎಸ್, ಟೇಬಲ್ ಪ್ಲೀಸ್. ನಮ್ಮ ಮುಂದೆ ಈಗ ನಾವು ಡೈಲಿ ತಿನ್ಬಹುದಾದಂತಹ ಅನೇಕ ಆಹಾರ ಪದಾರ್ಥಗಳನ್ನು ಜೋಡಿಸಿ ಇಡಲಾಗಿದೆ. ಮೇ ಬಿ ಇದರಲ್ಲಿ ತಿನ್ನುವಂತಹ ಪದಾರ್ಥಗಳು ಒಂದು ಕಡೆ ಇದೆ, ತಿನ್ನಬೇಕಾಗಿಲ್ಲ, ಬಿಡ್ಬೋದು, ಬೇಡ ಇದು ಅನ್ನುವಂಥ ಪದಾರ್ಥಗಳು ಇರಬಹುದು. ಹಾಗಾಗಿ ಇದ್ರ ಬಗ್ಗೆ ಸರಿಯಾದ ಮಾಹಿತಿಯನ್ನು ನಾವೀಗ ಪಡೆದುಕೊಳ್ಳೋಣ. ಪ್ಲೀಸ್ ಕಮ್. ಎಸ್. ಸೊ ಇಲ್ಲಿ ಹಲವಾರು ತಿನಿಸುಗಳಿದೆ, ಬಟ್ ನಾನು ಹೇಳಲಿಕ್ಕೆ ಏನು ಇಚ್ಛೆ ಪಡ್ತೀನಿ ಅಂದರೆ ಇದರಲ್ಲಿ ಅಯೋಡಿನ್ ಅಂಶ ಯಾವುದಿದೆ ಅದನ್ನು ನಿಮಗೆ ತೋರಿಸ್ಕೊಡ್ತೀನಿ. ಈ ಪಾಲಕ್ಕು ಮತ್ತು ಕೋಸು, ಹೂಕೋಸು, ಸಾಯ್ ಮತ್ತು ಹಲವಾರು ವೆರೈಟಿಯಲ್ಲಿ ಬರುವಂತಹ ಸಮುದ್ರದ ಮೀನುಗಳು, ಅದರಲ್ಲಿ ಅಯೋಡಿನ್ ಪರಿಣಾಮ ಜಾಸ್ತಿ ಇರುತ್ತೆ. ಸೊ ಇದು ಅಯೋಡಿನ್ ಹೇಗೆ ಪ್ರಭಾವ ಬೀರುತ್ತೆ ಅಂದರೆ ಥೈರಾಯ್ಡಿಗೆ ಬೇಕಾಗಿರುವಂತಹ ಒಂದು ರಾ ಮೆಟೀರಿಯಲ್. ಈ ಥೈರಾಯ್ಡ್ ಇದಿಲ್ಲದೆ ಕೆಲಸ ಮಾಡೋದಿಲ್ಲ. ಬಟ್ ಒಬ್ಬೊಬ್ಬರಿಗೆ ಥೈರಾಯ್ಡ್ ಊತ ಬರುತ್ತೆ, ಇದು ಗಾಯ್ಟ್ರೋಜನ್ಸ್ ಅಂತ ಹೇಳ್ತೀವಿ. ಅದು ಗಂಟಲಲ್ಲಿ ಊತ ಬರುವಂಥ ಪದಾರ್ಥಗಳು ಇದು ತುಂಬ ಜಾಸ್ತಿ ತಿಂದರೆ ಅವರಿಗೆ ಬರುತ್ತೆ. ಪರ್ಟಿಕ್ಯುಲರ್ಲಿ ನಾವೀಗ ಹೋಗೋದಾದರೆ ಈ ಹೂಕೋಸು ಇದೆಯಲ್ಲ, ಇದು ತುಂಬ ಜನ ಹೇಳಿದ್ರಲ್ಲ ಗೋಬಿ ಮಂಚೂರಿ ತಿನ್ನೋದು ಬಿಟ್ಬಿಡ್ಲಾ ಅಂತ, ನಂಗೆ ತುಂಬ ಇಷ್ಟ ಬಿಟ್ಟೆ ಅಂತ. ಸೊ ಏನಾದರೂ ಇದರಲ್ಲಿ ಪ್ರಾಬ್ಲಮ್ ಇದೆಯಾ? ಹೂಕೋಸಿನಲ್ಲಿ ಅಯೋಡಿನ್ ಅಂಶ ಜಾಸ್ತಿ ಇರುತ್ತೆ, ಬಟ್ ಅದು ನಿಮ್ಗೆ ಯಾವ ಥರದ ಥೈರಾಯ್ಡ್ ಕಾಯಿಲೆ ಇದೆ ಅನ್ನೋದ್ರ ಮೇಲೆ ನಿಮ್ಮ ಡಾಕ್ಟರ್ ನಿಮ್ಗೆ ಸರಿಗೆ ತಿಳಿಸ್ಕೊಡ್ತಾರೆ. ಸೊ ಒಬ್ಬೊಬ್ಬರಿಗೆ ಬೇರೆ ಬೇರೆ ಥರದ್ದು ಇನ್ಸ್ಟ್ರಕ್ಷನ್ ಇರುತ್ತೆ. ಸೊ ಹೈಪೋಥೈರಾಯ್ಡ್ ಇರೋವರಿಗೆ ಈ ಪದಾರ್ಥಗಳನ್ನು ಕಮ್ಮಿ ಬಳಸಿ ಅಂತ ಹೇಳ್ತೀರಾ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಈ ಕಡೆ ಬಂದು ನೋಡಿದಾಗ ಇಲ್ಲಿ ಉಪ್ಪಿನಕಾಯಿ ಇಟ್ಟಿದ್ದಾರೆ, ಅಥವಾ ಇಲ್ಲಿ ಪರಾಟ ಇದೆ, ಬ್ರೆಡ್ ಇದೆ, ಹಾಲಿದೆ, ಇದನ್ನೆಲ್ಲ ತಿನ್ನಬಹುದಾ ಬೇಡವಾ? ಅದರಲ್ಲಿ ಏನೂ ತೊಂದರೆ ಇಲ್ಲ. ಉಪ್ಪಿನಲ್ಲಿ ಇವಾಗ ಗೌರ್ಮೆಂಟ್ ಅವರು ಮಾಡಿರೋದ್ರಿಂದ ಅಯೋಡೈಸ್ ಸಾಲ್ಟ್ ಅಂತ ಬರುತ್ತೆ, ಅದರಲ್ಲಿ ಅಯೋಡಿನ್ ಇರುತ್ತೆ. ಏನು ಇಂಪಾರ್ಟೆಂಟ್ ಇದರಲ್ಲಿ ಗಮನಿಸ್ಕೋಬೇಕಾಗಿರೋದು, ಇದನ್ನು ಬಿಡಬಾರ್ದು, ಇದನ್ನು ನಿಲ್ಲಿಸಿ ಅಂತ ನಾವು ಯಾರು ಹೇಳ್ತಾ ಇಲ್ಲ. ಸೊ ಇದನ್ನು ಕಮ್ಮಿ ತಿಂದರೆ ಒಳ್ಳೆಯದು. ಐ ಜಸ್ಟ್ ಹರ್ಡ್, ಇದನ್ನು ನಾನು ಎಲ್ಲೋ ಓದಿದೆ, ಒಂದು ತಟ್ಟೆಲಿ ಇದನ್ನು ಹರಡಿ ಬಿಸಿಲಲ್ಲಿ ಇಟ್ಟು ಸುಮಾರು ಒಂದು 5-6 ಗಂಟೆಗಳ ಕಾಲ ಅದನ್ನು ಬಿಸಿಲಲ್ಲಿಟ್ಟು ನಂತರ ಅದನ್ನು ಉಪಯೋಗಿಸಬಹುದು ಅನ್ನುವಂಥ ಒಂದು ಥಾಟ್ ಇದೆ. ಇದು ಅಯೋಡಿನ್ ಅಂಶ ಅದರಲ್ಲಿ ಕಮ್ಮಿ ಆಗುತ್ತೆ ಅಂತ. ಈಸ್ ದಟ್ ಟ್ರೂ? ಸೊ ಅಯೋಡಿನ್ ಅಂಶ ಕಮ್ಮಿ ಆಗೋದು ಸಾಧ್ಯತೆ ಇರಬಹುದು. ಇದ್ರ ಜೊತೆಗೆ ಸಾಸಿವೆಯ ಪ್ರಯೋಗ ಕೂಡ ಒಂದು ಕನ್ಫ್ಯೂಸಿಂಗ್ ಆಗಿದೆ. ಸಾಸಿವೆ ತಿನ್ಬಹುದಾ ಬೇಡವಾ ಅಂತ. ಆದರೆ ಸಾಸಿವೆ ಇಲ್ದಿರೋ ಮನೆಯೇ ಇಲ್ಲ ಅಂತ ಕೂಡ ಒಂದು ಬುದ್ಧ ಹೇಳ್ತಾನೆ, ಒಂದು ಮಾತೇ ಇದೆ ಅದು. ಸೊ ಹಾಗಾಗಿ ಆ ಸಾಸಿವೆ ಪ್ರಯೋಗ ಎಷ್ಟು ಅದ್ರ ಮಟ್ಟಿಗೆ, ಅದು ಎಷ್ಟು ಸತ್ಯ, ಏನು ಮಿತ್ತದು ಅಂತ. ಇದು ಸಾಸಿವೆ ತುಂಬ ಕಮ್ಮಿ ಬಳಸೋದು, ಅದು ಪರಿಣಾಮ ಬೀರಬೇಕಂದ್ರೆ ಏನಕ್ಕೆ ಇಲ್ಲಿ ಜಾಸ್ತಿ ಅಂಶದಲ್ಲಿ ತೊಗೊಂಡ್ರೆ ಆವಾಗ ನಿಮ್ಗೆ ತೊಂದರೆ ಆಗುತ್ತೆ. ಅದಕ್ಕೆ ನಾವು ಅವಾಗಿಂದ ಹೇಳ್ತಾ ಇರೋದು ಏನಂದರೆ ಯಾವುದು ನಿಲ್ಲಿಸಬೇಕಾಗಿಲ್ಲ, ಓಕೆ, ಆದರೆ ಕಮ್ಮಿ ಮಾಡ್ಕೊಳ್ಳಿ. ಇವಾಗ ಸೆಲಿನಿಯಂ ಅನ್ನೋ ಪದಾರ್ಥ ಇಟ್ ಈಸ್ ರಿಚ್ ಇನ್ ನಟ್ಸ್. ಆಕ್ಚುಲಿ ರೆಕಮೆಂಡೇಶನ್ ಅಂದರೆ 1 fist full ಆಫ್ ನಟ್ಸ್ ಇನ್ಕ್ಲೂಡಿಂಗ್ ಗ್ರೌಂಡ್ ನಟ್ಸ್ ಯು ಕ್ಯಾನ್ ಟೇಕ್. ಒಂದು ಕೈ ಹಿಂಡಷ್ಟು ಕಡಲೆ ಬೀಜನೋ, ಕ್ಯಾಶ್ಯೂ ನಟ್ಟು, ಆಮೇಲೆ ಇದು ಬಾದಾಮು, ಪಿಸ್ತಾ ಎಲ್ಲದನ್ನು ಸೇರಿಸಿ ಒಂದು ಕೈಯಷ್ಟು, ಒಂದು 20 grams to 30 grams. ಸೊ ಅದನ್ನ ಸ್ವಲ್ಪ ಆ್ಯಡ್ ಮಾಡಿ, ಸೊ ಥ್ರೂ ಔಟ್ ದ ಡೇ ತಿಂದರೆ ಸ್ವಲ್ಪ ಸೆಲಿನಿಯಂ ಲೆವೆಲ್ ಜಾಸ್ತಿ ಆಗುತ್ತೆ ಬ್ಲಡ್ ಅಲ್ಲಿ. ಅಂಡ್ ಸೆಲಿನಿಯಂ ಹ್ಯಾಸ್ ಬೀನ್ ಶೋನ್ ಟು ಇಂಪ್ರೂವ್ ದ ಥೈರಾಯ್ಡ್ ಫಂಕ್ಷನ್. ಡಾಕ್ಟರ್, ವುಡ್ ಯು ಲೈಕ್ ಟು ಆ್ಯಡ್? ಯಾಕಂದರೆ ನೀವು ಸ್ತ್ರೀರೋಗ ಮತ್ತು ಪ್ರಸೂತಿ ತಜ್ಞೆ ಆಗಿರೋದ್ರಿಂದ ಗರ್ಭಿಣಿಯರ ವಿಷಯದಲ್ಲಿ ಮತ್ತು ಮಗು ಹುಟ್ಟಿದ ತಕ್ಷಣ
ನಾನು ನೋಡಿದ್ರೆ ನನಗೆ ಇದು ಗರ್ಭಿಣಿಯರಿಗೆ ಬಹಳ ಪೌಷ್ಟಿಕ ಆಹಾರ ಅಂತ ಅನಿಸುತ್ತೆ. ಹಣ್ಣು, ಹಾಲು, ತರಕಾರಿ ಎಲ್ಲ. ಥೈರಾಯ್ಡ್ದು ಅದೊಂದು ನಿಮಿತ್ತ ಇರ್ಬೋದು, ಬಟ್ ನನ್ನ ಪೇಷಂಟ್ಸ್ಗೆ ಇದನ್ನ ಯಾವುದನ್ನು ಮಾಡ್ರೇಟಾಗಿ ತಿನ್ನಿ, ಇನ್ನು ತರಕಾರಿ, ಹಾಲು ಜಾಸ್ತಿ ತಗೊಳ್ಳಿ ಅಂತಾನೆ ನಾನು ಹೇಳ್ತೀನಿ. ಥೈರಾಯ್ಡ್ ಸಮಸ್ಯೆಗೆ ಒಳಗಾದಾಗ ಕಂಟ್ರೋಲಿಗೆ ಬರೋದಕ್ಕೆ ರಿಕವರಿ ಪೀರಿಯಡ್ ಅದು ಎಷ್ಟು ಟೈಮ್ ಆಗುತ್ತೆ ಅನ್ನೋದೊಂದು ಪ್ರಶ್ನೆ. ಇವಾಗ ಹೈಪೋಥೈರಾಯ್ಡಿಸಮ್ ಅಂತ ಹೇಳಿದ್ರೆ ಥೈರಾಯ್ಡ್ ಗ್ರಂಥಿ ಕೆಲಸ ಸರಿಯಾಗಿ ಮಾಡ್ತಾ ಇಲ್ಲ ಅಂದರೆ ನಾವು ಟ್ಯಾಬ್ಲೆಟ್ ಕೊಟ್ಬಿಟ್ಟು ಯೂಶ್ವಲಿ 6 ವಾರ ಇಲ್ಲಾಂದರೆ 2 ತಿಂಗಳಾದಮೇಲೆ ಚೆಕ್ ಮಾಡ್ತೀವಿ ಆ್ಯಕ್ಚುಲಿ. ಸೊ ನಿಮಗೆ ತುಂಬ ಜಾಸ್ತಿ ಸಿಂಪ್ಟಮ್ಸ್ ಇದೆ, ಹೈಪೋಥೈರಾಯ್ಡಿಸಮ್ ಆಗಿಬಿಟ್ಟಿದೆ, ತುಂಬ ಟಯರ್ಡ್ನೆಸ್ಸು, ವೀಕ್ನೆಸ್ ಎಲ್ಲ ಇದ್ದರೆ 2 ವಾರದಲ್ಲೇ ನಿಮಗೆ ವ್ಯತ್ಯಾಸ ರಿಸಲ್ಟ್ ಗೊತ್ತಾಗುತ್ತೆ. ಮೈ ಕೈ ಕಾಲು ನೋವು ಬರೋದು ಅದೆಲ್ಲ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ಅದಾದ್ಮೇಲೂ ಇದೇ ಥರ ಸಿಂಪ್ಟಮ್ಸ್ ಇದ್ದರೆ, ಇವಾಗ ಎಲ್ಲರೂ ಹೇಳಿದ್ದೀರಾ ನಾನು ಮಾತ್ರೆ ತೊಗೊತಾ ಇದ್ದೀನಿ, ತೊಗೊಂಡ್ಮೇಲೂ ಈ ಥರ ಆಗ್ತಾ ಇದೆ ಅಂದರೆ ಬೇರೆ ಏನಾದರೂ ಪ್ರಾಬ್ಲಮ್ ಇರ್ಬೋದು. ಯಾಕೆಂದರೆ ನಾವು ಬಾಡಿನಲ್ಲಿ ಎಷ್ಟೋ ಪ್ಯಾರಾಮೀಟರ್ಸ್ ಇದೆ, ಅದರಲ್ಲಿ ಬರೀ ಥೈರಾಯ್ಡ್ ಮಾತ್ರ ಚೆಕ್ ಮಾಡಿ ಅದನ್ನ ಮಾತ್ರ ಟ್ರೀಟ್ ಮಾಡ್ತಾ ಇದ್ದೀವಿ. ಹಂಗೆ ಮಾಡೋಕ್ಕಾಗಲ್ಲ. ಆ್ಯಕ್ಚುಲಿ ನಿಮ್ಗೆ ಬೇರೆ ಏನಾದರೂ ತೊಂದರೆ ಇದ್ದರೆ ಅದಕ್ಕೆ ತಕ್ಕಂತೆ ಅದನ್ನು ನೋಡಿಬಿಟ್ಟು ಅನಿಮಿಯಾ ಇರ್ಬೋದು, ಹಿಮೋಗ್ಲೋಬಿನ್ ಕಡಿಮೆ ಇರ್ಬೋದು, ಇಲ್ಲ ಕ್ಯಾಲ್ಶಿಯಂ ಕಡಿಮೆ ಇರ್ಬೋದು, ವಿಟಮಿನ್ ಡಿ ಕಡಿಮೆ ಇರ್ಬೋದು. ಇದೆಲ್ಲ ಕೊಟ್ಟರೆ, ಎರಡೂ ಸೇರಿ ಕೊಟ್ಟರೆ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ. ಸಿಂಪ್ಟಮ್ಸ್ ಜಲ್ದಿ ವೇಸ್ಟ್ ಆಗುತ್ತೆ. ಬಹಳಷ್ಟು ಹೆಣ್ಣು ಮಕ್ಕಳು ಈಗ ಒಂದು ಕ್ಯಾನ್ಸರ್ ಅಂದಾಗ ಹೆದರ್ಕೋತಾರೆ, ಅಥವಾ ಸ್ತನದ ಕ್ಯಾನ್ಸರ್ ಎಲ್ಲಿ ಬಂದ್ಬಿಡುತ್ತೋ ಏನೋ, ಸಾಕಷ್ಟು ಕಾಳಜಿ ವಹಿಸ್ತೀವಿ, ಅದಕ್ಕೆ ಸಾಕಷ್ಟು ನಾವು ಏನು ಮಾಡ್ತೀವಿ ಅಂತಂದರೆ ಅದ್ರ ಬಗ್ಗೆ ತುಂಬ ಪ್ರಚಾರ ಕೂಡ ಮಾಡಲಾಗುತ್ತೆ, ಅದಕ್ಕೊಂದು ಸಿಂಬಲ್ ಇದೆ. ಆದರೆ ಥೈರಾಯ್ಡ್ ಬಗ್ಗೆ ಅಷ್ಟಾಗಿ ಮಾಹಿತಿ, ಅದಕ್ಕೊಂದು ಸಿಂಬಲ್ಲು, ಅದಕ್ಕೋ ಏನಾದರೂ ಒಂದು ಸಿಂಬಲ್ ಕೊಡೋದಕ್ಕೆ ಸಾಧ್ಯನಾ? ಲೈಕ್ ಅ ಬಟರ್ಫ್ಲೈ, ಕ್ಯಾನ್ ವಿ ಗಿವ್ ಅ ಸಿಂಬಲ್ ಅಂತ? ಐ ಥಿಂಕ್ ದಟ್ ಈಸ್ ವೆರಿ ಆ್ಯಪ್ಟ್. ಮತ್ತು ಇನ್ನು ಕೆಲವು ಕಡೆ ಹೇಳೋದು ಇಟ್ಸ್ ದ ಸೈಜ್ ಆಫ್ ಅ ಪ್ಲಮ್ ಅಂತ. ಎಸ್, ಸೈಜ್ ಆಫ್ ಅ ಪ್ಲಮ್. ಆ್ಯಂಡ್ ದ ಕಲರ್ ಆಲ್ಸೋ ಇಟ್ಸ್, ನಾವು ರಿಯಲ್ ಲೈಫ್ನಲ್ಲಿ ನೋಡಿದರೆ ಇಟ್ಸ್ ಲಿಟಲ್ ಬಿಟ್ ಆಫ್ ಅದೇ ಥರ ಕಲರ್ ಬರುತ್ತೆ, ರೆಡ್ಡಿಶ್ ಬ್ರೌನ್ ಥರ. ಆ ಪ್ಲಮ್ ಸೈಜ್ ಬಟರ್ಫ್ಲೈ ವುಡ್ ಬಿ ಅ ಗುಡ್ ಥಿಂಗ್. ಹಾಗಾಗಿ ನಾವು ಇವತ್ತಿನ ಈ ಸಂಚಿಕೆಯ ಮೂಲಕ ಅದಕ್ಕೋಸ್ಕರ ನಾವು ಬಹುಶಃ ನೀವು ಹೇಳ್ದಂಗೆ, ನೀವು ಒಪ್ಕೊಂಡಿರೋದ್ರಿಂದ ಬಟರ್ಫ್ಲೈ ಸಿಂಬಲನ್ನು ನಾವು ಈ ಸಂಚಿಕೆಯ ಮೂಲಕ ಕೊಡ್ತಾ ಇದ್ದೀವಿ ಅಂತ. ಯಾಕಂತಂದರೆ ವಿಮೆನ್ ಎಂಪವರ್ಮೆಂಟ್ ಅನ್ನುವಂಥದ್ದು, ಅಂದರೆ ಸಶಕ್ತ ಮಹಿಳೆಯನ್ನಾಗಿ ಒಂದು ಮಹಿಳೆನ ನೋಡಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಆಸೆ. ಸೊ ಎಲ್ಲ ವಿಚಾರದಲ್ಲಿ ಅವರು ಬೆಳೀತಾ ಇರೋದ್ರಿಂದ ಈ ಥೈರಾಯ್ಡ್ ಅನ್ನುವ ಒಂದು ಚಿಕ್ಕ ಪ್ರಾಬ್ಲಮಿಂದ ಅವರು ಬಹುದೊಡ್ಡ ವಿಚಾರದಲ್ಲಿ ನೋವನ್ನು ಪಡೆಯದೆ, ಸಂಕಟ ಪಡದೆ, ಹೃದಯ ಹಿಂಡೋ ನೋವನ್ನು ಒಳಗಡೆ ಇಟ್ಕೊಂಡು ಯಾತನಾಮಯವಾಗಿ ಬದುಕನ್ನು ಲೀಡ್ ಮಾಡದೆ ಅವರು ಸಶಕ್ತರಾಗಿ ತಿಳ್ಕೊಳ್ಳೋದು ಬಹಳ ಮುಖ್ಯ ಅಂತ ನಂಗೆ ಅನಿಸುತ್ತೆ. ಒಂದು ಸಂಶೋಧನೆ ಹೇಳುತ್ತೆ, ನಾನು ಅದನ್ನು ಓದಿದ್ದು, ಡ್ಯಾನ್ಸ್ ಮಾಡೋದ್ರಿಂದ ಆ ಖುಷಿ ಥೈರಾಯ್ಡ್ ಗ್ರಂಥಿಯ ಚಟುವಟಿಕೆಯನ್ನು ಬೆಟರ್ ಮಾಡುತ್ತೆ ಮತ್ತು ಎಕ್ಸಸೈಸ್ ಕೊಡುತ್ತೆ, ಹಾಗೆಯೇ ಸಮಸ್ಯೆ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ. ಸೊ ಹಾಗಾಗಿ ಬೇಗ ಈ ಟೇಬಲ್ ಕ್ಲಿಯರ್ ಮಾಡಿ ನಾನೀಗ ಇವ್ರ ಜೊತೆ ಡ್ಯಾನ್ಸ್ ಮಾಡಬೇಕು. ಬಗ್ಗೆ ನಾವು ಸಾಕಷ್ಟು ಮಾತಾಡಿದ್ವಿ, ಮಾಹಿತಿಯನ್ನು ಪಡೆದ್ವಿ. ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಸಮಸ್ಯೆಯೊಂದಿಗೆ, ಮತ್ತಷ್ಟು ತಜ್ಞ ವೈದ್ಯರೊಂದಿಗೆ ನಿಮ್ಮ ಮನೆಗೆ ನಾನು ಬರ್ತೀನಿ. ಇದು ಫ್ಯಾಮಿಲಿ ಡಾಕ್ಟರ್, ಸ್ಪೆಷಲ್ ಪಾರ್ಟ್ನರ್ ನಿವ್ಯಾ ಬಾಡಿ ಲೋಷನ್. ಗುಡ್ ಬೈ.